Okay, sir. Kersana, sir. Yes, sir. Okay, thank you. One note is nodili. So let f be a continuous for all value of z. So then ಇಲ್ಲಿ ನೋಡಿ ಇವೆಲ್ಲ ವರ್ಡ್ ಆಗುತ್ತೆ ಅಂತ ಓಕೆನಾ ಏನು ಕೊಟ್ಟಿದ್ದಾರೆ ನೋಡಿ ಎಫ್ ಬಿ ಕಂಟಿನ್ಯೂಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ z ಅಂದ್ರೆ ಎಫ್ ಫ್ರಮ್ ಸಿ ಟು ಸಿ ಬಿ ಫಂಕ್ಷನ್ ಓಕೆನಾ ಎಫ್ ಕಂಟಿನ್ಯೂಸ್ ಆಗ್ತಿದೆ ಇಸ್ ಕಂಟಿನ್ಯೂಸ್ ಆನ್ ಸಿ ಇದೆ ನೋಡಿ ಇಲ್ಲಿ ಓಕೆನಾ ಈ ತರ ಕೊಟ್ಟಿದ್ದಾರೆ ಈಗ ಫಸ್ಟ್ ಒನ್ ಏನಾಗುತ್ತೆ ನೋಡಿ ಓಕೆ ಏನಿದೆ ನೋಡಿ ಫಸ್ಟ್ ಒನ್ ಸೊ ಜಿ ಆಫ್ z ಈಕ್ವಲ್ ಟು ಸೊ ಜಿ ಆಫ್ z ಈಕ್ವಲ್ ಟು ಎಫ್ ಆಫ್ z ಬಾರ್ ಹೋಲ್ ಬಾರ್ ಅಂತ ಇದೆ ಓಕೆನಾ ಈಸ್ ಕಂಟಿನ್ಯೂಸ್ ಆನ್ ಸಿ ಆಗುತ್ತೆ ಅಂತ ನೋಡಿ ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ನೀವು ಎಫ್ ಆಫ್ z ಈಕ್ವಲ್ ಟು z ಇದೆ ನೋಡಿ ಇದೇನಾಗ್ಬಿಡುತ್ತೆ z ಸೊ ಎವ್ರಿವೇರ್ ಕಂಟಿನ್ಯೂಸ್ ಸೊ ಎವ್ರಿವೇರ್ ಕಂಟಿನ್ಯೂಸ್ ಇನ್ ಸಿ ಇನ್ ಕಾಂಪ್ಲೆಕ್ಸ್ ಪ್ಲೇನ್ ಓಕೆನಾ ಸೊ ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ ಎಫ್ ಆಫ್ z ಬಾರ್ ಏನಾಗುತ್ತೆ ಈಕ್ವಲ್ ಟು z ಬಾರ್ ಆಗುತ್ತೆ ಸೊ ಎಫ್ ಆಫ್ z ಬಾರ್ ಹೋಲ್ ಬಾರ್ ಏನಾಗ್ಬಿಡುತ್ತೆ ಹೇಳಿ ಅಗೇನ್ z ಬರುತ್ತೆ ಇದು ಕಂಟಿನ್ಯೂಸ್ ಅಲ್ವಾ ಸೊ ಹಾಗಾಗಿ ಇದು ಕಂಟಿನ್ಯೂಸ್ ಆಗುತ್ತೆ ಓಕೆನಾ ಸೆಕೆಂಡ್ ಒನ್ ಇದೆ ನೋಡಿ ಸೊ ಜಿ ಆಫ್ z ಈಕ್ವಲ್ ಟು ಎಫ್ ಆಫ್ z ಬಾರ್ ಈಸ್ ಕಂಟಿನ್ಯೂಸ್ ಆನ್ ಸಿ ಅಂತ ಹೇಳ್ತಾರೆ ಒಂದು ರಿಸಲ್ಟ್ ಇದೆ ನೋಡಿ ಏನ್ ರಿಸಲ್ಟ್ ಹೇಳಿ ನೋಡೋಣ ಇವಾಗ ಎಫ್ ಆಫ್ z ಈಕ್ವಲ್ ಟು ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ ಅಂತ ತಗೊಂತೀವಿ ಓಕೆನಾ ಈಸ್ ಕಂಟಿನ್ಯೂಸ್ ಇಫ್ ಅಂಡ್ ಓನ್ಲಿ ಇಫ್ ಸೊ ಯು ಮತ್ತೆ ವಿ ಎರಡು ಏನಾಗಿರ್ಬೇಕು ಹೇಳಿ ಯು ಅಂಡ್ ವಿ ಆರ್ ಕಂಟಿನ್ಯೂಸ್ ಆಗಿರ್ಬೇಕಾ ಕರೆಕ್ಟ್ ಅಲ್ವಾ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಸೊ ಆಗಲಿ ಏನಾಗ್ಬಿಡುತ್ತೆ ನೋಡಿ ಸೆಕೆಂಡ್ ಒನ್ ಜಿ ಆಫ್ z ಈಕ್ವಲ್ ಟು ಎಫ್ ಆಫ್ z ಬಾರ್ ಅಂದ್ರೆ ಏನಾಗುತ್ತೆ ಗೊತ್ತಾ ಯು ಮೈನಸ್ ಐ ವಿ ಆಗುತ್ತೆ ಅಂದ್ರೆ ಎಫ್ ಆಫ್ z ಇದೆ ನೋಡಿ ನನಗೆ ಎಫ್ ಆಫ್ z ಈಕ್ವಲ್ ಏನು ತೊಗೊಂಡಿದ್ದೀನಿ ಯು ಪ್ಲಸ್ ಐ ವಿ ತೊಗೊಂಡಿದ್ದೀನಿ ಎಫ್ ಆಫ್ z ಬಾರ್ ಏನಾಗುತ್ತೆ ಯು ಮೈನಸ್ ಐ ವಿ ಆಗುತ್ತೆ ಸೊ ಯು ಮತ್ತೆ ವಿ ಕಂಟಿನ್ಯೂಸ್ ಆಗಿದೆ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಯು ಮತ್ತೆ ವಿ ಕಂಟಿನ್ಯೂಸ್ ಆಗ್ತಿದೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಜಿ ಆಫ್ z ಇಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್ ಕ್ಲಿಯರಾ ಇಲ್ಲಿ ಏನ್ ಬರಿಬೋದು ಹೇಳಿ ನಾವು ಯು ಪ್ಲಸ್ ಮೈನಸ್ ಐ ವಿ ಅಂತ ಬರಿಬೋದಾ ಬರಿಬೋದಲ್ವಾ ಸೊ ಹಾಗಾಗಿ ಕಂಟಿನ್ಯೂಸ್ ಫಂಕ್ಷನ್ ನೆಕ್ಸ್ಟ್ ಇ ಪವರ್ ಎಫ್ ಆಫ್ z ಬಾರ್ ಇದೆ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ನೋಡೋಣ ಅಂದ್ರೆ ಎಫ್ ಆಫ್ z ಕಂಟಿನ್ಯೂಸ್ ಕೊಟ್ಟಿದಾರಲ್ವಾ ಸೊ ಇ ಪವರ್ ಎಫ್ ಆಫ್ z ಬಾರ್ ಇದೆ ನೋಡಿ ಇದು ಕಂಟಿನ್ಯೂಸ್ ಆಗುತ್ತೆ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಡಿನಾಮಿನೇಟರ್ ಏನು ಸಮಸ್ಯೆ ಇಲ್ಲ ಇಲ್ಲಿ ಎಫ್ ಆಫ್ z ಅಂದ್ರೆ ನೋಡಿ ಎಫ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸೊ ಡಿನಾಮಿನೇಟರ್ ಏನು ಸಮಸ್ಯೆ ಇರಲ್ಲ ಅಂತ ಓಕೆನಾ ಸೊ ಏನಾಗ್ಬಿಡುತ್ತೆ ಇ ಪವರ್ ಎಫ್ ಆಫ್ z ಬಾರ್ ಏನಾಗುತ್ತೆ ಇದು ಕೂಡ ಕಂಟಿನ್ಯೂಸ್ ಆಗುತ್ತೆ ನೆಕ್ಸ್ಟ್ ಇ ಪವರ್ ಎಫ್ ಆಫ್ z ಬಾರ್ ಇದೆ ನೋಡಿ ಇದು ಕೂಡ ಕಂಟಿನ್ಯೂಸ್ ಆಗುತ್ತೆ ನೆಕ್ಸ್ಟ್ ಜಿ ಆಫ್ z ಈಕ್ವಲ್ ಟು ಎಫ್ ಆಫ್ z ಇದೆ ಸೊ ಎಫ್ ಆಫ್ z ಈಕ್ವಲ್ ಟು ಯು ಪ್ಲಸ್ ಐ ವಿ ತಗೊಂಡಾಗ ಮಾಡಿ ಎಫ್ ಆಫ್ z ಏನಾಗುತ್ತೆ ಹೇಳಿ ಸ್ಕ್ವೇರ್ ರೂಟ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ ಸೊ ಇದೇನಾಗ್ಬಿಡುತ್ತೆ ಆಲ್ವೇಸ್ ಕಂಟಿನ್ಯೂಸ್ ಇದು ಯಾಕಂದ್ರೆ ನೋಡಿ ಡಿನಾಮಿನೇಟರ್ ಏನು ಸಮಸ್ಯೆ ಇಲ್ಲ ಇಲ್ಲಿ ಅಲ್ವಾ ನೀವು ಯಾವುದೇ ಪಾಯಿಂಟ್ಸ್ ಅನ್ನ ತಗೊಳ್ಳಿ ಎಕ್ಸ್ ನಾಟ್ ಕಮ ವೈ ನಾಟ್ ಅಂತ ಇದೇನ್ ಬರುತ್ತೆ ನಮಗೆ ಫೈನೈಟ್ ಲಿಮಿಟ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು ಕಂಟಿನ್ಯೂಸ್ ಆಗುತ್ತೆ ನೆಕ್ಸ್ಟ್ ರಿಯಲ್ ಪಾರ್ಟ್ ಆಫ್ ಎಫ್ ಆಫ್ z ಏನಾಗ್ಬಿಡುತ್ತೆ ಇಲ್ಲಿ ಯು ಇದೆ ನೋಡಿ ಓಕೆ ಯಾಕಂದ್ರೆ ಎಫ್ ಆಫ್ z ಕಂಟಿನ್ಯೂಸ್ ಮೀನ್ಸ್ ವಾಟ್ ಯು ಅಂಡ್ ವಿ ಆರ್ ಕಂಟಿನ್ಯೂಸ್ ಆಗಿರಬೇಕು ಸೊ ಹಾಗಾಗಿ ಯು ಇದೆ ನೋಡಿ ಜಸ್ಟ್ ರಿಯಲ್ ಪಾರ್ಟ್ ಕಂಟಿನ್ಯೂಸ್ ಆಗಿಬಿಡುತ್ತೆ ಓಕೆನಾ ನೆಕ್ಸ್ಟ್ ಜಿ ಆಫ್ z ಕೂಡ ಇಮ್ಯಾಜಿನರಿ ಪಾರ್ಟ್ ಇದೆ ನೋಡಿ ಅಂದ್ರೆ ವಿ ಸೊ ಅಲ್ಲಿ ಹೇಳಿದರೆ ಎಫ್ ಅನ್ನೋದು ಕಂಟಿನ್ಯೂಸ್ ಆಗಿದೆ ಸೊ ಹಾಗಾಗಿ ಯು ಮತ್ತೆ ವಿ ಎರಡು ಕಂಟಿನ್ಯೂಸ್ ಆಗ್ಬಿಡುತ್ತೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಮ್ಯಾಜಿನರಿ ಪಾರ್ಟ್ ಇದು ಆಲ್ಸೋ ಕಂಟಿನ್ಯೂಸ್ ಆಗುತ್ತೆ ಓಕೆನಾ ಅಷ್ಟೇ ಇದು ಓಕೆ ಸಮ್ ಎಲಿಮಿನೇಟರಿ ಫಂಕ್ಷನ್ಸ್ ಅಂತ ಬರುತ್ತೆ ಇವಾಗ ಫಸ್ಟ್ ನೋಡಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಬರುತ್ತೆ ಓಕೆನಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಲ್ಲಿ ಏನಾಗ್ಬಿಡುತ್ತೆ ಇ ಪವರ್ z ಅಂತ ಓಕೆನಾ ಸೊ ಎಫ್ ಆಫ್ z ಈಕ್ವಲ್ ಟು ಇ ಪವರ್ z ಅಂತ ನೋಡಿ z ಅಂದ್ರೆ ಕಾಂಪ್ಲೆಕ್ಸ್ ವೇರಿಯಬಲ್ ಆಲ್ವೇಸ್ ನೀವೇನ್ ತಗೋಬೇಕು ಎಕ್ಸ್ ಪ್ಲಸ್ ಐ ವೈ ತಗೋಬೇಕು ಓಕೆನಾ ಸೊ ಎಫ್ ಆಫ್ z ಈಕ್ವಲ್ ಇವಾಗ ಏನಾಗುತ್ತೆ ಸೊ ಇ ಆಫ್ ಎಕ್ಸ್ ಇಂಟು ಇ ಆಫ್ ಐ ಪವರ್ ವೈ ಅಂತ ಬರಿಬೋದಿದ್ದೀನಿ ನಾವು ಸೊ ಇ ಆಫ್ ಎಕ್ಸ್ ಇಂಟು ಸೊ ಯೂಲರ್ಸ್ ಫಾರ್ಮುಲಾ ಏನಾಗ್ಬಿಡುತ್ತೆ ಇಲ್ಲಿ ಕಾಸ್ ವೈ ಪ್ಲಸ್ ಐ ವೈ ಆಗುತ್ತೆ ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ ಇ ಪವರ್ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ ಆಗುತ್ತೆ ಸೊ ಎಫ್ ಆಫ್ z ಅಲ್ವಾ ಸೊ ರಿಯಲ್ ಪಾರ್ಟ್ ಏನಾಗ್ಬಿಡುತ್ತೆ ದಿಸ್ ಇಸ್ ರಿಯಲ್ ಪಾರ್ಟ್ ಇದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ ಓಕೆನಾ ಈ ಫಂಕ್ಷನ್ ಅನ್ನು ಏನಂತ ಕರಿತೀವಿ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ ನಾವು ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿ ನೋಟ್ ಇದೆ ಸೊ ಇ ಪವರ್ z ಇದೆ ನೋಡಿ ಇ ಪವರ್ z ಬಿಲಾಂಗ್ಸ್ ಟು ಸಿ ಇದೇನಾಗ್ಬಿಡುತ್ತೆ ಸೊ ಪೀರಿಯಡಿಕ್ ಫಂಕ್ಷನ್ ಆಗುತ್ತೆ ವಿತ್ ಇಮ್ಯಾಜಿನರಿ ಪೀರಿಯಡ್ ಬರುತ್ತೆ ಏನ್ ಬರ್ತದೆ ನೋಡಿ ಸೊ ಪೀರಿಯಡ್ 2πi ಬರುತ್ತೆ ಸೊ 2πi ಓಕೆನಾ ಸೊ ಬಟ್ ಇ ಪವರ್ ಎಕ್ಸ್ ಇದೆ ನೋಡಿ ಇನ್ ರಿಯಲ್ ಅಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ತಗೊಂಡ್ರೆ ಅದು ನಾಟ್ ಪೀರಿಯಡಿಕ್ ಫಂಕ್ಷನ್ ಓಕೆನಾ ಸೊ ಪೀರಿಯಡಿಕ್ ಫಂಕ್ಷನ್ ಅಂದ್ರೆ ಏನು ಹೇಳಿ ನೋಡೋಣ
ರಿಯಲ್ಲಿ ಏನಾಗ್ಬಿಡುತ್ತೆ, ಒಂದು ಫಂಕ್ಷನ್ ಎಫ್ ಅಂತ ಇದೆ ಓಕೆನಾ. ಇದನ್ನ ನಾವು ಪೀರಿಯಾಡಿಕ್ ಫಂಕ್ಷನ್ ಅಂತ ಕರಿಬೇಕಂದ್ರೆ ನೋಡಿ ಎಫ್ ಫ್ರಮ್ ಆರ್ ಟು ಆರ್ ಇರುತ್ತೆ ಅನ್ಕೊಳ್ಳಿ ಫಂಕ್ಷನ್ ಓಕೆನಾ, ಅಂದ್ರೆ ರಿಯಲ್ ಫಂಕ್ಷನ್. ಸೊ ಎಫ್ ಈಸ್ ಪೀರಿಯಾಡಿಕ್ ಫಂಕ್ಷನ್ ಅಂತ ಕರಿಬೇಕಂದ್ರೆ ಇಸ್ ಕಾಲ್ಡ್ ಪೀರಿಯಾಡಿಕ್ ಫಂಕ್ಷನ್. ಸೊ ದೆನ್ ದೇರ್ ಎಕ್ಸಿಸ್ಟೆಡ್ ಟಿ ದಟ್ ಈಸ್ ಪೀರಿಯಡ್ is greater than 0 such that f of x plus t equal to f of x ಬರಬೇಕು. f of x plus t equal to f of x ಬರಬೇಕು. ಸೊ ಫಾರ್ ಆಲ್ x belongs to domain R. ಅವಾಗ ಏನಂತ ತಗೊಳ್ತೀವಿ ನಾವು ಇದನ್ನ, ಸೊ ಟಿ ಅನ್ನ ಪೀರಿಯಡಿಕ್ ಅಂತ ಕರಿತೀವಿ, ಪೀರಿಯಡಿಕ್ ಫಂಕ್ಷನ್ ವಿತ್ ಪೀರಿಯಡ್ ಟಿ. ಸೊ ಗ್ರೇಟರ್ ದನ್ 0 ಆಗಿರ್ಬೇಕು ಅದು ಓಕೆನಾ. ಇವಾಗ ಇ ಪವರ್ ಎಕ್ಸ್ ಇದೆ, ಇವಾಗ ನೋಡಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ತಗೊಳ್ತೀರಾ. ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಏನಾಗುತ್ತೆ ಹೇಳಿ, ಇ ಪವರ್ ಎಕ್ಸ್ ಪ್ಲಸ್ ಟಿ ಆಗೋದಲ್ವಾ, ಈಕ್ವಲ್ ಟು ಇ ಪವರ್ ಏನಾಗುತ್ತೆ ಹೇಳಿ ಎಕ್ಸ್ ಆಗುತ್ತೆ. ಸೊ ಇವಾಗ ಇ ಪವರ್ ಎಕ್ಸ್ ಗೆಟ್ ಕ್ಯಾನ್ಸಲ್, ಇ ಪವರ್ ಟಿ ಈಕ್ವಲ್ ಏನಾಗುತ್ತೆ ಅಲ್ಲಿ 1 ಆಗುತ್ತೆ. ಸೊ ಇ ಪವರ್ ಟಿ ಈಕ್ವಲ್ ಟು 1 ಮೀನ್ಸ್, ಸೊ ಈಗ ಟಿ ಅನ್ನೋದು ಏನಾಗಿರ್ಬೇಕು ಅಲ್ಲಿ ಆರ್ ಆಗಿರ್ಬೇಕು. ಸೊ ಜೊತೆಗೆ ಏನಾಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು. ಸೊ ಇ ಪವರ್ ಟಿ ಈಕ್ವಲ್ ಟು 1 ಯಾವ ಬರುತ್ತೆ, ಓನ್ಲಿ ಟಿ ಈಕ್ವಲ್ ಟು 0 ತಗೊಂಡಾಗ ಅಲ್ವಾ. ಬಟ್ ಏನ್ ತಗೋಬೇಕಲ್ಲಿ ಪಾಸಿಟಿವ್ ತಗೋಬೇಕು. ಸೊ ಟಿ ಈಸ್ ಗ್ರೇಟರ್ ದನ್ 0 ತಗೋಬೇಕು. ಹಾಗಾಗಿ ನೋ ಸಚ್ ಪಾಸಿಟಿವ್ ರಿಯಲ್ ನಂಬರ್ ಫಾರ್ ದಿಸ್ satisfying ಓಕೆನಾ. ಸೊ ಹಾಗೆ ಏನಾಗ್ಬಿಡುತ್ತೆ ಹೇಳಿ, ದಿಸ್ ಇಸ್ ನಾಟ್ ಪೀರಿಯಡಿಕ್ ಫಂಕ್ಷನ್. ಕ್ಲಿಯರಾ, ಇಸ್ ನಾಟ್ ಪೀರಿಯಡಿಕ್ ಫಂಕ್ಷನ್. ಕ್ಲಿಯರಾ? ಬಟ್ ಕಾಂಪ್ಲೆಕ್ಸ್ ಅಲ್ಲಿ ಏನಾಗ್ಬಿಡುತ್ತೆ ನೋಡಿ, ಸೊ 2πi ಅಂತ ಬರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಇವಾಗ ದೆನ್ ದೇರ್ ಎಕ್ಸಿಸ್ಟ್ ಸೊ ಟಿ ಇಸ್ ಗ್ರೇಟರ್ ದನ್ 0 ಅಂತ ಏನ್ ಬರಲ್ಲ ಇವಾಗ, ಯಾಕಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಗ್ರೇಟರ್ ದನ್ 0 ಲೆಸ್ ದನ್ 0 ಅಂತೆಲ್ಲ. ಸೊ ಕಂಪೇರಬಲ್ ಅಲ್ಲ ಕಾಂಪ್ಲೆಕ್ಸ್ ನಂಬರ್ಸ್, ಅದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ದೇರ್ ಎಕ್ಸಿಸ್ಟ್ ಟಿ ಬಿಲಾಂಗ್ಸ್ ಟು ಸಿ ಅಷ್ಟೇ, ಸಚ್ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಬೇಕು, ಅಥವಾ ಝಡ್ ಬರ್ತೀವಿ ಯಾಕಂದ್ರೆ ಕಾಂಪ್ಲೆಕ್ಸ್ ನಂಬರ್. ಸೊ ಇವಾಗ ಇ ಪವರ್ ಝಡ್ ಇದೆ ಅಲ್ವಾ, ಇ ಪವರ್ ಝಡ್ ಇದೆ ನೋಡಿ ಇಲ್ಲಿ, ಎಫ್ ಆಫ್ ಝಡ್ ಈಕ್ವಲ್ ಟು ಇ ಪವರ್ ಝಡ್. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಅಂದ್ರೆ ಎಫ್ ಆಫ್ ಝಡ್ ಪ್ಲಸ್ ಟಿ ಏನಾಗುತ್ತೆ ಹೇಳಿ, ಇವಾಗ ಇ ಪವರ್ ಝಡ್ ಪ್ಲಸ್ ಟಿ ಆಗುತ್ತೆ. ಝಡ್ ಪ್ಲಸ್ ಟಿ ಈಕ್ವಲ್ ಟು ಏನಾಗಬೇಕು ನಮಗೆ, ಎಫ್ ಆಫ್ ಟಿ ಆಗ್ಬೇಕು. ಸೊ ಇ ಪವರ್ ಝಡ್ ಪ್ಲಸ್ ಟಿ ಈಕ್ವಲ್ ಟು ಇ ಪವರ್ ಝಡ್ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇ ಪವರ್ ಝಡ್ ಟಿ ಈಕ್ವಲ್ ಟು ಏನ್ ಬರ್ತಿದೆ ನಮ್ಗೆ 1 ಬರ್ತಿದೆ ಏನಾ. ಇವಾಗ ನಾವು ಟಿಗೆ 2πi ತಗೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಅದು ಇ ಪವರ್ 2πi ಈಕ್ವಲ್ ಟು 1 ಆಗುತ್ತೆ. ಅಂದ್ರೆ ಇಮ್ಯಾಜಿನರಿ ತಗೋತೀವಿ ನಮ್ಗೆ, ಅಂದ್ರೆ ಇ ಪವರ್ 2πi ಅಂದ್ರೆ ಇ ಪವರ್ ಐ ಥೀಟಾ ಕೂಡ ಏನಾಗ್ಬಿಡುತ್ತೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಕಾಸ್ 2π ಪ್ಲಸ್ ಐ ಸೈನ್ 2π ಈಕ್ವಲ್ ಟು, ಸೊ ಕಾಸ್ 2π ಏನಾಗುತ್ತೆ 1 ಆಗುತ್ತೆ, ಪ್ಲಸ್ ಐ ಇಂಟು ಸೈನ್ 2π 0 ಆಗುತ್ತೆ. ಸೊ 1 ಬರ್ತಿದೆಯಲ್ವಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ 2πi ಇದೆ ನೋಡಿ, ಸೊ ಪೀರಿಯಡ್ ಆಗ್ಬಿಡುತ್ತೆ ಇವಾಗ. ಅಂದ್ರೆ ಇ ಪವರ್ ಎಕ್ಸ್ ಇಸ್ ನಾಟ್ ಪೀರಿಯಡಿಕ್ ಫಂಕ್ಷನ್, ಬಟ್ ಇ ಪವರ್ ಝಡ್ ಇಸ್ ಪೀರಿಯಡಿಕ್ ಫಂಕ್ಷನ್. ವಿತ್ ಪೀರಿಯಡ್ ಏನ್ ಬರ್ತಿದೆ ನೋಡಿ, 2πi ಬರ್ತಿದೆ ಓಕೆನಾ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಇ ಪವರ್ ಝಡ್ ಇದೆ ನೋಡಿ, ಇ ಪವರ್ ಝಡ್ ಸೊ ನಾಟ್ 1 ಅಂತ ಹೇಳ್ತಾನೆ, ದಟ್ ಈಸ್ ಮೆನಿ 1. ಯಾಕೆ ಹೇಳಿ, ಯಾಕೆ ಇ ಪವರ್ ಝಡ್ ಇದೆ ನೋಡಿ, ಇ ಪವರ್ ಝಡ್ ಮಾಡಂಗಿಲ್ಲ ಕೆಲ್ಸಗಳು. ಓಕೆ ಸರ್ ನೋಡಿ ಸರ್, ಇಲ್ಲಿ ಇದು ಹೋಗ್ತಿದೆ, ಇದು ವರ್ಕ್ ಆಗ್ತಿಲ್ಲ. ಸರ್ ಕಾಣಿಸ್ತಾ ಇದೆನಾ? ಎಸ್ ಸರ್ ಕಾಣಿಸ್ತಿದೆ. ಎಸ್ ಸರ್. ನೋಡಿ ಏನಾದ್ರು ಸಮಸ್ಯೆ ಆಗ್ತಿದೆನಾ ಇಲ್ಲಿ, ಯಾಕೋ ಸ್ವಲ್ಪ ಸಮಸ್ಯೆ ಆಗ್ತಿದೆ ಇಲ್ಲಿ. ಓಕೆ, ಇ ಪವರ್ ಝಡ್ ಇದೆ ನೋಡಿ, ಸೊ ಮೆನಿ 1 ಓಕೆನಾ. ಇ ಪವರ್ ಝಡ್ ಮೆನಿ 1 ಆಗುತ್ತೆ. ಯಾಕೆ ಹೇಳಿ ನೋಡೋಣ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಅಂದ್ರೆ 1 ಆಗಲ್ಲ, ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ನೋಡಿ, 2 ಪ್ರೀ ಇಮೇಜಸ್ಗೆ ಒಂದೇ ಇಮೇಜ್ ಸಿಗುತ್ತೆ ಅಂತ ತೋರಿಸ್ಬೇಕು ನೀವು. 1 ಆಗಲ್ಲ ಅಂದ್ರೆ 2 ಪ್ರೀ ಇಮೇಜಸ್ ಇದೆ, ಸೊ ಒಂದೇ ಇಮೇಜ್ ಬರ್ತಿದೆ ಅಂತ ತೋರಿಸ್ಬಿಟ್ರೆ ಮುಗೀತು. ದಟ್ ಈಸ್ ಮೆನಿ 1 ಓಕೆನಾ. ಈಗ ಇ ಪವರ್ ಝಡ್ ಏನಾಗುತ್ತೆ ಹೇಳಿ, 1. ಇ ಪವರ್ 2πi ಏನಾಗುತ್ತೆ ಹೇಳಿ, 1. ಅಂದ್ರೆ ಈಗ ಏನಾಗ್ತಿದೆ, ಎಫ್ ಫ್ರಮ್ ಸಿ ಟು ಸಿ ಅನ್ನೋದು ಒಂದು ಫಂಕ್ಷನ್ ಇದೆ. ಇವಾಗ ಎಫ್ ಆಫ್ ಝಡ್ ಈಕ್ವಲ್ ಟು ಇ ಪವರ್ ಝಡ್ ಇದೆ.
ಸಿ ಯಲ್ಲಿ 2 ಎಲಿಮೆಂಟ್ ಅನ್ನ ತಗೊಂಡೆ ನಾನು, 0 ಮತ್ತೆ 2π ತಗೊಂಡೆ. ಅದೇನಾಗ್ತಿದೆ ನೋಡಿ, 1ಗೆ ಮ್ಯಾಪ್ ಆಗ್ತಿದೆ. ಅಂದ್ರೆ ಡೊಮೈನ್ ಅಲ್ಲಿ ಮೆನಿ 1ಗೆ ಮ್ಯಾಪ್ ಆಗ್ತಿದೆ. ಅಂದ್ರೆ ಏನರ್ಥ ಅದು, ಮೆನಿ 1 ಅಂತ. ಸೊ ಮೆನಿ ಎಲಿಮೆಂಟ್ಸ್ ಮ್ಯಾಪ್ಸ್ ಟು 1. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಮೆನಿ 1 ಆಗುತ್ತೆ. ದಟ್ ಈಸ್ ನಾಟ್ 1 1 ಅಂತ. ಬಟ್ ಇ ಪವರ್ ಎಕ್ಸ್ ಇದೆ ನೋಡಿ, 1 1 ಫಂಕ್ಷನ್ ಆಗುತ್ತೆ. ಇ ಪವರ್ ಎಕ್ಸ್ ಇದೆ ನೋಡಿ, ಅಂದ್ರೆ ಎಲ್ಲಿ, ರಿಯಲ್ ಅಲ್ಲಿ. ಕಾಂಪ್ಲೆಕ್ಸ್ ಅಲ್ಲಿ ಆಗ್ತಿಲ್ಲ, ಬಟ್ ರಿಯಲ್ ಅಲ್ಲಿ ಆಗ್ತಿದೆ ನೋಡಿ. ಸೊ ಗ್ರಾಫ್ ಯಾವ ತರ ಬರುತ್ತೆ ಹೇಳಿ, ಇದು ಎಫ್ ಫ್ರಮ್ ಆರ್ ಟು ಆರ್, ಎಫ್ ಫ್ರಮ್ ಆರ್ ಟು ಆರ್ ಅಂತಿದೆ ಅಲ್ವಾ. ಸೊ ಗ್ರಾಫ್ ಯಾವ ತರ ಬರುತ್ತೆ, ಇನ್ಫಿನಿಟಿ, ದಿಸ್ ಇಸ್ ಮೀನ್ಸ್ ಇನ್ಫಿನಿಟಿ ಬರುತ್ತೆ. 0 ಕೊಟ್ಟರೆ ಇಲ್ಲಿ 1 ಬರುತ್ತೆ, ದಟ್ ಈಸ್ 0,1 ಬರುತ್ತೆ. ಸೊ ಈ ತರ ಬರುತ್ತಲ್ವಾ ಗ್ರಾಫು. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಮೈನಸ್ ಇನ್ಫಿನಿಟಿ ಬರ್ತಿದಂಗೆ ಡೌನ್ ಆಗ್ತಾ ಬರುತ್ತೆ ಇಲ್ಲಿ. ಸೊ ಅಪ್ರೋಚಸ್ ಟು 0 ಆಗ್ಬಿಡುತ್ತೆ. ಈ ತರ ಬರುತ್ತೆ ಗ್ರಾಫು. ಸೊ ಮೊನೋಟೋನಿಕ್ ಇಂಕ್ರೀಸಿಂಗ್. ಇಲ್ಲಿ ಏನಾಗುತ್ತೆ ನೋಡಿ, ಈಗ 1 1 ಆಗ್ಬೇಕಂತಂದ್ರೆ ನೋಡಿ, ಆರ್ಜೆಂಟಲ್ ಒಂದು ಲೈನ್ ತಗೊಂಡ್ಬಿಡಿ. ಈ ಗ್ರಾಫ್ ಎಲ್ಲಿದೆ ಅಲ್ವಾ, ಅಲ್ಲಿ ಆರ್ಜೆಂಟಲ್ ಆಗಿ ಎಲ್ಲಾದ್ರೂ ಒಂದು ಲೈನ್ ತಗೋಬೇಕು, ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಸೊ ಅಟ್ಮೋಸ್ಟ್ 1 ಪಾಯಿಂಟ್ ಅಂದ್ರೆ ಮಾತ್ರ ಅಲ್ವಾ ಇಂಟರ್ಸೆಕ್ಟ್ ಆಗ್ತಿರೋದು ಇದು. ಅಂದ್ರೆ ಒಂದೇ 1 ಪಾಯಿಂಟ್ ಅಂದ್ರೆ ಇಂಟರ್ಸೆಕ್ಟ್ ಆಗ್ತಿದೆ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಏನಾಗ್ಬಿಡುತ್ತಿದೆ ಹೇಳಿ ನೋಡೋಣ. ಓಕೆನಾ. ಸೊ ಈಗ y = x² ಇದೆ ಅನ್ಕೊಳ್ಳಿ, ಅದು 1 1 ಆಗಲ್ಲ. ಯಾಕೆ ಹೇಳಿ, ಈ ಒಂದು ಆರ್ಜೆಂಟಲ್ ಎರಡು ಕಡೆ ಟಚ್ ಆಗುತ್ತೆ, ಸೈಡ್ ಕಡೆ ಟಚ್ ಆಗ್ತಿದೆ. ಸೊ ಹಾಗಾಗಿ ಇದು ಆಗಲ್ಲ. ಓಕೆನಾ, ಈ ತರ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಇಲ್ಲಿ ಏನಾಗ್ಬಿಡುತ್ತಿದ್ದು 1 1 ಆಗುತ್ತೆ, ಇ ಪವರ್ ಎಕ್ಸ್ 1 1. ಓಕೆ, ನೆಕ್ಸ್ಟ್ ಆರ್ಗ್ಯುಮೆಂಟ್ ಆಫ್ ಇ ಪವರ್ ಝಡ್ ಇದೆ ನೋಡಿ, y + 2nπ ಬರುತ್ತೆ ಅಂತ ಹೇಳ್ತಾರೆ ಈಗ. ಸೊ ಇ ಪವರ್ ಝಡ್ ಅನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ, ಇ ಪವರ್ ಝಡ್ ಕಾಸ್ ಥೀಟಾ ಪ್ಲಸ್ ಅಲ್ಲ, ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಸೈನ್ ವೈ ಬರುತ್ತಲ್ವಾ. ಎಕ್ಸ್ಪ್ರೆಷನ್ ಬರ್ಕೊಳ್ಳಿ. ಯಾಕಂದ್ರೆ ಇ ಪವರ್ ಝಡ್ ಕೂಡ ಏನಾಗುತ್ತೆ, ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ಆಗುತ್ತೆ. ಝಡ್ ಕೂಡ ಎಕ್ಸ್ ಪ್ಲಸ್ ಐ ವೈ, ಅವಾಗ ಇದು ಬರುತ್ತಲ್ವಾ, ಇದು ಬರ್ಕೊಂಡ್ರೆ. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಇ ಪವರ್ ಝಡ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ ಆಗುತ್ತೆ. ಸೊ ಇವಾಗ ಆರ್ಗ್ಯುಮೆಂಟ್ ಅಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ, ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಥೀಟಾ ಆಲ್ವೇಸ್ ಏನಾಗಿರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ y ಬೈ ಎಕ್ಸ್ ಆಗಿರುತ್ತೆ. ಇವಾಗ ಇಲ್ಲಿ y ಅಂದ್ರೆ ಯಾವ್ದು, ಇಮ್ಯಾಜಿನರಿ ಪಾರ್ಟ್ ಇ ಪವರ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ರಿಯಲ್ ಪಾರ್ಟ್ ಏನಿದೆ ನೋಡಿ, ಇ ಪವರ್ ಎಕ್ಸ್ ಕಾಸ್ ವೈ ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ, ಥೀಟಾ ಸೊ ಟ್ಯಾನ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್ ಇಟ್ ಕ್ಯಾನ್ಸಲ್. ಸೊ ಮಾಡ್ ಟ್ಯಾನ್ ವೈ ತಗೊಂಡ್ರೆ ಏನಾಗುತ್ತೆ, ಅದ್ರ ಅಬ್ಸಲ್ಯೂಟ್ ವ್ಯಾಲ್ಯೂ ಪಾಸಿಟಿವ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಗೆಟ್ ಕ್ಯಾನ್ಸಲ್, ವೈ ಬರ್ತಿದೆ ಅಲ್ವಾ ಥೀಟಾ. ದಿಸ್ ಇಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಸೊ ಇವಾಗ ಸ್ಮಾಲ್ ಆರ್ಗ್ಯುಮೆಂಟ್ ಏನಾಗ್ಬಿಡುತ್ತೆ, ರೊಟೇಷನ್. ಸೊ 2n ಪೈನ ಆಡ್ ಮಾಡ್ಬೇಕಲ್ವಾ. ಸೊ n ಬಿಲಾಂಗ್ಸ್ ಏನಾಗಿರುತ್ತೆ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಆರ್ಗ್ಯುಮೆಂಟ್ ಆಫ್ ಇ ಪವರ್ ಝಡ್. ಏನ್ ಬರ್ತಿದೆ ನೋಡಿ, y + 2nπ. ಕ್ಲಿಯರಾ. ಅಂದ್ರೆ ಇವಾಗ ನಿಮ್ಗೆ ಏನಾದ್ರು ಆರ್ಗ್ಯುಮೆಂಟ್ ಆಫ್ ಇದರ ಕೊಟ್ರೆ, ಆರ್ಗ್ಯುಮೆಂಟ್ ಆಫ್ ಇ ಪವರ್ 1 + i ಕೊಟ್ರೆ, ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ ನೀವು, ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ, y + 2nπ. y ಅಂದ್ರೆ ಯಾವ್ದು ಇದರಲ್ಲಿ, x + iy 1 ಇದೆ ಅಲ್ವಾ, 1 + 2nπ. ದಿಸ್ ಇಸ್ ದ ಆರ್ಗ್ಯುಮೆಂಟ್. ಕ್ಲಿಯರಾ, ಡೈರೆಕ್ಟ್ ಆಗಿ. ನೆಕ್ಸ್ಟ್ ನೋಡಿ, ಇ ಪವರ್ z1 = ಇ ಪವರ್ z2 ಯಾವಾಗ ಅಂದ್ರೆ, ಇಫ್ ಅಂಡ್ ಓನ್ಲಿ ಇಫ್ z1 = z2 + 2nπi 2nπi ಆಗುತ್ತೆ. ಓಕೆನಾ, ಇದು ಇಂಪಾರ್ಟೆಂಟ್ ನೋಡಿ. ಯಾವಾಗ ಇಂಪಾರ್ಟೆಂಟ್ ಅಂದ್ರೆ ಇವೆಲ್ಲ ಇಂಟಿಗ್ರೇಷನ್ ಬರುತ್ತೆ ನೋಡಿ, ಅವಾಗ ಇಂಪಾರ್ಟೆಂಟ್ ಇದು. ಸೊ ಇ ಪವರ್ z1 = ಇ ಪವರ್ z2 ಇಫ್ ಅಂಡ್ ಓನ್ಲಿ z1 = z2 + 2nπi. ಓಕೆನಾ, ನೋಡ್ಕೊಂತೀರಿ ಇದು. ಓಕೆ, ನೆಕ್ಸ್ಟ್ ಇದು ಕೇಳಿದಾರೆ ನೋಡಿ, ನಮ್ಮ KCET ಕೇಳಿದಾರೆ ಇದು. ಸೊ z ಅನ್ನೋದು ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಟ್ಬಿಟ್ಟು, ಸೊ ಮಾಡ್ಯುಲಸ್ ಆಫ್ ಇ ಪವರ್ z ಏನ್ ಬರುತ್ತೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ರಿಯಲ್ ಪಾರ್ಟ್ ಆಫ್ z, ಓಕೆನಾ. ಸೊ ಇಮೇಜನರಿ ಪಾರ್ಟ್ ಆಫ್ z, ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ರಿಯಲ್ ಪಾರ್ಟ್ ಆಫ್ z, ಇ ಪವರ್ ಇಮ್ಯಾಜಿನರಿ ಪಾರ್ಟ್ ಆಫ್ z ಅಂತ ಕೇಳಿದ್ದಾರೆ. ಓಕೆನಾ, ಬೇಕಾದ್ರೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಇದೆ ನೋಡಿ, ತಗೊಂಡು ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇ ಪವರ್ z ಏನ್ ಬರುತ್ತೆ ಅಂತ ಕೇಳ್ತಾರೆ ಈಗ. ಸೊ ಯಾವ ತರ ಮಾಡ್ಬೇಕು ಈಗ, z ಅಂದ್ರೆ x + iy. ಸೊ ಇ ಪವರ್ ಎಕ್ಸ್ ಇಂಟು ಇ ಪವರ್ iy ಆಗುತ್ತೆ. ಒಂದು ರಿಸಲ್ಟ್ ನಿಮ್ಗೆ ಹೇಳಿದೀನಿ. ಸೊ ಮಾಡ್ z1 × z2 ಏನಾಗುತ್ತೆ, ಮಾಡ್ z1 × z2 ಅದ್ರ ಪ್ರಕಾರ ಇಲ್ಲಿ ಏನಾಗ್ಬಿಡುತ್ತೆ, ಮಾಡ್ ಇ ಪವರ್ ಎಕ್ಸ್ ಇಂಟು ಮಾಡ್
power I. ಸೊ ಇ ಪವರ್ ಎಕ್ಸ್ ಇದೆ ಅಲ್ವಾ, ಸೊ ಮಾಡಿ ಇ ಪವರ್ ಎಕ್ಸ್. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇ ಪವರ್ ಐ ಏನಾಗುತ್ತೆ? 1. ಇದೇನಾಗುತ್ತೆ? ಎಸ್ 1 ಆಗುತ್ತಲ್ವಾ. ಯಾಕೆ 1 ಆಗುತ್ತೆ ಹೇಳಿ? ಇ ಪವರ್ ಐ ವೈ ಅಂತಂದ್ರೆ ಕಾಸ್ ವೈ ಪ್ಲಸ್ ಐ ಸೈನ್ ವೈ ಆಗುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಏನಾಗ್ಬಿಡುತ್ತಿದ್ದು ಸ್ಕ್ವೈರ್ ರೂಟ್ ಕಾಸ್ ಸ್ಕ್ವಯರ್ ವೈ ಪ್ಲಸ್ ಸೈನ್ ಸ್ಕ್ವಯರ್ ಏನಾಗ್ಬಿಡುತ್ತೆ ಸ್ಕ್ವೈರ್ ರೂಟ್ 1 ದಟ್ ಈಸ್ 1. ಓಕೆನಾ? ಏನ್ ಬರ್ತಿದೆ ನಮಗೆ? ಮಾಡಲಸ್ ಆಫ್ ಇ ಫಾರ್ ಎಕ್ಸ್ ಬರ್ತಿದೆ. ಸೊ ಎಕ್ಸ್ ಅನ್ನೋದು ಏನಾಗಿರುತ್ತೆ ಅಲ್ಲಿ z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ಇರುತ್ತೆ. ಎಕ್ಸ್ ಏನಾಗಿರುತ್ತೆ? ಇದು ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ವೈ ಕೂಡ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಸೊ ಇ ಪವರ್ ಎಕ್ಸ್ ಇ ಪವರ್ ಎಕ್ಸ್ ಇದೆ ನೋಡಿ, ಇದು ಆಲ್ವೇಸ್ ಏನಾಗಿರುತ್ತೆ ಹೇಳಿ? ಗ್ರೇಟರ್ ದನ್ 0. ಅಬ್ಸಲ್ಯೂಟ್ ವ್ಯಾಲ್ಯೂ ಇರೋದ್ರಿಂದ ಗ್ರೇಟರ್ ದನ್ 0 ಬರುತ್ತೆ ಅಷ್ಟೇ. ಓಕೆನಾ? ಸೊ ಇ ಪವರ್ ಝಡ್ ಇದೆ ನೋಡಿ, ನೆವರ್ 0. ಇ ಪವರ್ ಝಡ್ ಸೊ ನೆವರ್ 0. ಓಕೆನಾ? ಅಲ್ಲೂ ಕೂಡ ಇ ಪವರ್ ಎಕ್ಸ್ ನೆವರ್ 0, ಇಲ್ಲೂ ಕೂಡ ನೆವರ್ 0. ನೆಕ್ಸ್ಟ್ ಇ ಪವರ್ z1 ಪ್ಲಸ್ z2 ಇದೆ ನೋಡಿ, ಏನಾಗ್ಬಿಡುತ್ತೆ? ಇ ಪವರ್ z1 ಇಂಟು ಇ ಪವರ್ z2 ಆಗುತ್ತೆ. ನೆಕ್ಸ್ಟ್ ಇ ಪವರ್ z ಹೋಲ್ ಬಾರ್ ಈಕ್ವಲ್ ಟು ಇ ಪವರ್ z ಬಾರ್ ಆಗುತ್ತಂತೆ. ನೀವು ಚೆಕ್ ಮಾಡ್ಬೋದು, ಅದು ಒಂದು ಕಾಂಪ್ಲೆಕ್ಸ್ ನಂಬರ್ ತಗೊಂಡು. ಯಾವ್ದು ತಗೊಳ್ತೀರಿ ಹೇಳಿ ಕಾಂಪ್ಲೆಕ್ಸ್ ನಂಬರ್? z ಈಕ್ವಲ್ ಟು ಎಕ್ಸ್ ವೈ ತಗೋಬೋದಾ? ಪ್ಲಸ್ ಐ ವೈ. ಸೊ ಇ ಪವರ್ z ಬಾರ್ ಏನಾಗ್ಬಿಡುತ್ತೆ? ಇ ಪವರ್ ಎಕ್ಸ್ ಮೈನಸ್ ಐ ವೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಇ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಐ ವೈ ಆಗುತ್ತೆ. ನೆಕ್ಸ್ಟ್ ಇದೇನಾಗ್ಬಿಡುತ್ತೆ? ಇ ಪವರ್ ಎಕ್ಸ್ ಇಂಟು ಇದೇನಾಗುತ್ತೆ ಹೇಳಿ? ಕಾಸ್ ಆಫ್ ಮೈನಸ್ ವೈ ಪ್ಲಸ್ ಐ ಆಫ್ ಸೈನ್ ಆಫ್ ಮೈನಸ್ ವೈ ಆಗುತ್ತೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ? ಇ ಪವರ್ ಎಕ್ಸ್ ಇಂಟು ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ವೈ ಆಗುತ್ತೆ. ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ವೈ ಆಗುತ್ತೆ. ತಗೋಬೋದಾ? ಸೊ ಇ ಪವರ್ ಎಕ್ಸ್ ಕಾಸ್ ವೈ ಮೈನಸ್ ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ ಏನಂತ ಬರೀಬೋದು ನಾವು? E power x into e power z whole bar. ಹೋಲ್ ಬಾರ್ ಅಂತ ಬರೀಬಹುದು ಅಲ್ವಾ? ಇ ಪವರ್ ಝಡ್ ಹೋಲ್ ಬಾರ್ ಅಂತ. ಓಕೆನಾ? ಸೊ ಆ ಥರ ಮಾಡಿ ಅಷ್ಟೇ. ಓಕೆನಾ? ಕ್ಲಿಯರಾ? ಓಕೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಯ್ತು. ಇವಾಗ ಕಾಂಪ್ಲೆಕ್ಸ್ ಲಾಗರಿಥಮಿಕ್ ಫಂಕ್ಷನ್ ಅಂತ ಬರುತ್ತೆ. ಸೊ ಕಾಂಪ್ಲೆಕ್ಸ್ ಲಾಗರಿಥಮಿಕ್ ಫಂಕ್ಷನ್ ಇಂಪಾರ್ಟೆಂಟ್, ಇದು ತುಂಬಾ ಸಲ ಎಕ್ಸಾಮ್ ಕೇಳಿದಾರೆ ಇವು. ಸೊ ಇವಾಗ ಏನ್ ಕೊಟ್ಟಿರ್ತಾರೆ? ಲಾಗ್ ಎಕ್ಸ್ ಈಕ್ವಲ್ ಟು ವೈ ಕೊಟ್ಟಿರ್ತಾರಲ್ವಾ? ಸೊ ವೈ ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ? ಬೇಡ, ವಿಚ್ ಇಂಪ್ಲೈಸ್ ದಟ್ ಈ ಎಕ್ಸ್ ಆ ಕಡೆ ತಗೊಂಡ್ಬಿಟ್ರೆ ಎಕ್ಸ್ ಏನಾಗುತ್ತೆ ಹೇಳಿ? ಇ ಪವರ್ ವೈ. ಸೊ ಎಕ್ಸ್ ಈಕ್ವಲ್ ಟು ಇ ಪವರ್ ವೈ. ಇದು ರಿಯಲ್ ಅಲ್ಲಿ. ಸೊ ಕಾಂಪ್ಲೆಕ್ಸ್ ಅಲ್ಲಿ ಇವಾಗ ಏನಾಗುತ್ತೆ? ಇ ಪವರ್ ಡಬ್ಲ್ಯೂ ಈಕ್ವಲ್ ಟು ಝಡ್ ಅಂತ ಕೊಟ್ಟಿರ್ತಾರೆ. ಸೊ ಡಬ್ಲ್ಯೂ ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್, ಝಡ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್. ಓಕೆನಾ? ಸೊ ಇಲ್ಲಿ ಮಾಡಲಸ್ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ ಮಾಡಲಸ್ ತಗೊಂಡ್ರೆ? ಈಗ ಒಂದು ಕೆಲಸ ಮಾಡಿ, ಬೇಡ ಈಗ ಸದ್ಯಕ್ಕೆ. ಈಗ ಡೈರೆಕ್ಟ್ ಆಗಿ ಏನ್ ಗೊತ್ತಾ? ಈಗ ನೋಡಿ, ಇ ಪವರ್ ಡಬ್ಲ್ಯೂ ಈಕ್ವಲ್ ಟು ಝಡ್ ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೊ ಇವಾಗ ಏನಾಗ್ಬಿಡುತ್ತೆ? ಡಬ್ಲ್ಯೂ ಅಂತಂದ್ರೆ ಲಾಗ್ ಝಡ್ ಆಗತ್ತಲ್ವಾ? ಡಬ್ಲ್ಯೂ ಕೂಡ ಏನಾಗ್ಬಿಡುತ್ತೆ? ಲಾಗ್ ಝಡ್ ಆಗುತ್ತೆ. ಇದ ಕಡೆ ತಗೊಂಡ್ಬಿಟ್ರೆ ಲಾಗ್ ಝಡ್ ಏನ್ ಬರ್ತದೆ ನೋಡಿ ಇಲ್ಲಿ ರಿಸಲ್ಟ್ ಒಂದು ಫಾರ್ಮುಲಾ. ಸೊ ಲಾಗ್ ಮಾಡ್ ಝಡ್ ಪ್ಲಸ್ ಐ ಇಂಟು ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಎ ಆರ್ ಜಿ ಕ್ಯಾಪಿಟಲ್, ಓಕೆನಾ, ಆಫ್ ಥೀಟಾ, ಓಕೆ, ಆಫ್ ಝಡ್ ಪ್ಲಸ್ ಐ ಇಂಟು ಸಾರಿ ನಂಬರ್ ಆಫ್ ರೊಟೇಷನ್ಸ್ 2n ಪೈ. ಅಥವಾ ಒಂದು ಕೆಲಸ ಮಾಡಿ, ಈ ತರ ನೆನ್ಬಿಟ್ಕೊಂಡ್ವಿ ಅಷ್ಟೇ. ಸೊ ಲಾಗ್ ಮಾಡ್ ಝಡ್ ಪ್ಲಸ್ ಐ ಇಂಟು ಸ್ಮಾಲ್ ಆರ್ಗ್ಯುಮೆಂಟ್ ಆಫ್ ಝಡ್ ತಗೋಬೋದಾ? ಸ್ಮಾಲ್ ಆರ್ಗ್ಯುಮೆಂಟ್ ಆಫ್ ಝಡ್ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ? ಕ್ಯಾಪಿಟಲ್ ಆರ್ಗ್ಯುಮೆಂಟ್ ಆಫ್ ಝಡ್ ಪ್ಲಸ್ 2n ಪೈ ಈ ತರ. ಸೊ ನೆಕ್ಸ್ಟ್ ಝಡ್ ನಾಟ್ ಈಕ್ವಲ್ ಟು 0 ತಗೋಬೇಕು ನೀವು, ಇಲ್ಲ ಆರ್ಗ್ಯುಮೆಂಟ್ ಸಿಗಲ್ಲ ಅಲ್ಲಿ. ಓಕೆನಾ? ಸೊ ಈ ಫಾರ್ಮುಲಾ ತಗೊಳ್ಳಿ. ಆಮೇಲೆ ಇಲ್ಲಿ ಏನಾಗ್ಬಿಡುತ್ತೆ? ಲಾಗ್ 0 ಡಿಫೈನ್ ಆಗಲ್ಲ ಇಲ್ಲಿ, ಅಲ್ಲೂ ಕೂಡ ಡಿಫೈನ್ ಆಗಲ್ಲ, ಇಲ್ಲೂ ಕೂಡ ಡಿಫೈನ್ ಆಗಲ್ಲ. ಸೊ ಲಾಗ್ 0 ಏನಾಗ್ಬಿಡುತ್ತೆ ಹೇಳಿ? ಇಲ್ಲಿ ರಿಯಲ್ ಅಲ್ಲಿ ಲಾಗ್ 0 ಏನಾಗುತ್ತೆ? ಮೈನಸ್ ಇನ್ಫಿನಿಟಿ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿದೆ ನೋಡಿ, ಈ ತರ ಕೊಡ್ತಾರೆ ನಿಮಗೆ. ಸೊ ಫೈಂಡ್ ಲಾಗ್ ಐ ಅಂತ ಕೊಡ್ತಾರೆ. ಒಂದು ಆಗ್ಲೇ ಫಾರ್ಮುಲಾ ಗೊತ್ತಾಯ್ತಲ್ಲ, ಅಂತ ತಗೊಂಡು ಅಪ್ಲೈ ಮಾಡೋದು ಆಯ್ತು ಅಷ್ಟೇ. ಏನ್ ಫಾರ್ಮುಲಾ ಹೇಳಿ? ಇದು ಲಾಗ್ ಝಡ್ ಈಕ್ವಲ್ ಟು log mod z plus I argument of z plus 2n pi. ಪ್ಲಸ್ 2n ಪೈ. ಓಕೆನಾ?
ಸೊ ಯಾವ ಪ್ರಾಬ್ಲಮ್ ಅದು ಲಾಗ್ ಐ. ಸೊ ಏನಾಗ್ಬಿಡುತ್ತೆ ನೋಡಿ, ಸೆಡ್ಗೆ ಐ ತಗೊಂಡೆ, ಸೊ ಲಾಗ್ ಆಫ್ ಮಾಡ್ ಐ ಆಗುತ್ತೆ ಪ್ಲಸ್ ಐ ಇಂಟು ಸೊ ಆರ್ಗ್ಯುಮೆಂಟ್ ಆಫ್ ಐ ಆಗುತ್ತೆ ಪ್ಲಸ್ 2n π ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಇದು. ಓಕೆನಾ. ಸೊ ಲಾಗ್ ಆಫ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಐ ಅಂದ್ರೆ ಏನಾಗುತ್ತೆ ಹೇಳಿ, 1 ಆಗುತ್ತೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಐ ಈಕ್ವಲ್ ಟು 1. ಓಕೆನಾ. ಪ್ಲಸ್ ಐ ಇಂಟು ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಾಗುತ್ತೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅದೇನ್ ಬೇಕಾಗಲ್ಲ ಇವಾಗ, ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಲ್ವಾ ಇದು, ಹಾಗಾಗಿ 1/0 Yes, sir. ಏನ್ ಬರ್ತಿದೆ, 5/2 ಬರುತ್ತೆ ನೋಡಿ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ದಟ್ ಈಸ್ 5/2, ಹಾಗಾಗಿ ಇಲ್ಲಿ 5/2 ಬರುತ್ತೆ ಪ್ಲಸ್ 2n5. ಸೊ ಲಾಗ್ 1 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, 0. 0 ಆಗ್ಬಿಡುತ್ತೆ. ಸೊ ಐ ಇಂಟು 5/2 ಪ್ಲಸ್ 2n5. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಲಾಗ್ ಐ. ಯಾವುದು, ಐ ಇಂಟು 5/2 ಪ್ಲಸ್ 2n5. ನೆಕ್ಸ್ಟ್ ಇದು ಮಾಡಿ. ಸೊ ಲಾಗ್ ಆಫ್ 1 + i ಇಲ್ಲೇ ಮಾಡ್ಬಿಡಿ, ಏನು ಸಿಂಪಲ್ ಆಗಿದೆ. ಸೊ ಲಾಗ್ ಆಫ್ 1 + i ಈಕ್ವಲ್ ಟು ಸೊ ಲಾಗ್ ಆಫ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ 1 + i ಪ್ಲಸ್ ಐ ಇಂಟು ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ 1 + i ಪ್ಲಸ್ 2n5. ಓಕೆನಾ. ಸೊ ಇಲ್ಲಿ ಏನ್ ಬಂದ್ಬಿಡುತ್ತೆ, ಲಾಗ್ ಆಫ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ 1 + ಏನ್ ಬರುತ್ತೆ, 1 + 1 Root 2. ಆರ್ಗ್ಯುಮೆಂಟ್ ಆಫ್ ಬರುತ್ತೆ √2 1/√2 ಹೇಳಿ, 1/√2 ಅಲ್ಲ 1 ಬರುತ್ತೆ ನೋಡಿ. Yes, sir. 1 ಬರುತ್ತೆ ಸರ್. 5/4. ಎಸ್ 5/4. 5/4. ಸಾರಿ 1 ಅಲ್ಲ, ಅಂದ್ರೆ 1 ಬರ್ತಿದೆ ಅಲ್ಲಿ. ಸೊ ಅದೇನಾಗ್ಬಿಡುತ್ತೆ 5/4 ಆಗುತ್ತೆ ಪ್ಲಸ್ 2n5. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ, ಸೊ ಲಾಗ್ 1 + 1 √2 Log √2 ಪ್ಲಸ್ ಐ ಇಂಟು 5/4 ಪ್ಲಸ್ 2n5. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಲಾಗ್ ಆಫ್ 1 + i. ಕ್ಲಿಯರಾ. ಜಸ್ಟ್ ಒಂದು ಫಾರ್ಮುಲಾ ಇದೆ, ನೋಡ್ಬಿಟ್ರೆ ಆಯ್ತು. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಅದು ಕ್ವಶನ್ ಕರೆಕ್ಟ್ ನೋಡ್ಕೋಬೇಕು. ಅದು ಪೂರ್ತಿ ಆರ್ಗ್ಯುಮೆಂಟ್ಗೆ ಫಾರ್ಮುಲಾ. ಸೊ ಪ್ರಿನ್ಸಿಪಲ್ ಲಾಗರಿಥಮಿಕ್ ಫಂಕ್ಷನ್ ಸೇಮ್ ಫಾರ್ಮುಲಾ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂವನ್ನ ಮಾತ್ರ ತಗೋಬೇಕು ನೀವು ಆರ್ಗ್ಯುಮೆಂಟ್ ಅನ್ನು. ಅವಾಗ ಏನಾಗ್ಬಿಡುತ್ತೆ ಹೇಳಿ, ಅದು ಅದರ ರೊಟೇಷನ್ಸ್ ಅನ್ನ ತಗೊಳಂಗಿಲ್ಲ. ಏನಾಗ್ಬಿಡುತ್ತೆ, ಲಾಗ್ z ಈಕ್ವಲ್ ಟು ಸೇಮ್ ಲಾಗ್ ಮಾಡ್ z plus I into argument of z. z ಬರುತ್ತೆ ಅಷ್ಟೇ ಅಲ್ವಾ, ಇಷ್ಟೇ ಕರೆಕ್ಟ್ ಅಲ್ವಾ. ದಿಸ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಲಾಗರಿಥಮಿಕ್ ಕಾಂಪ್ಲೆಕ್ಸ್ ನಂಬರ್ ಏನ್ ಬರುತ್ತೆ ನೋಡಿ. ಓಕೆ, ಫಸ್ಟ್ ಒನ್ ರಿಸಲ್ಟ್ ಇದೆ ನೋಡಿ, ಇಂಪಾರ್ಟೆಂಟ್ ಇದು. ಎಫ್ ಆಫ್ z ಈಕ್ವಲ್ ಟು ಲಾಗ್ z ಇದೆ ನೋಡಿ, ಈಸ್ ಕಂಟಿನ್ಯೂಸ್ ಆನ್ ಸಿ ಎಕ್ಸೆಪ್ಟ್ ಇಲ್ಲಿದೆ ನೋಡಿ -∞ to 0. ಅಂದ್ರೆ ಇಲ್ಲಿ ಈ ತರ ಇದೆ ಅನ್ಕೊಳ್ಳಿ, XY ಪ್ಲೇನ್. ಓಕೆನಾ. ಸೊ ನಾವೀಗ ಅಬ್ಸರ್ವ್ ಮಾಡ್ತಿದೀವಿ, ನೀವು ಏನ್ ಮಾಡ್ತಿದ್ದೀರಾ ಇಲ್ಲಿ, ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ಸ್ ಗೆಲ್ಲ ನಾವು ತಗೊಳ್ತಿದೀವಿ, ಕರೆಕ್ಟ್ ಅಲ್ವಾ. ಸೊ ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ಸ್ ಗೆಲ್ಲ ಡಿಫೈನ್ ಮಾಡ್ಕೊಂಡು ಹೋಗ್ತಿದೀವಿ ನಾವು. ಬಟ್ ಇಲ್ಲಿ ನೋಡಿ ಏನಂತಂದ್ರೆ, ಈಗ ರಿಯಲ್ ಆಕ್ಸೆಸ್ ಇದೆ ನೋಡಿ, ಇಲ್ಲಿ X ಆಕ್ಸೆಸ್, ಇದು Y ಆಕ್ಸೆಸ್. ನೀವು ಯಾವುದೇ ಪಾಯಿಂಟ್ಸ್ ಅನ್ನ ತಗೊಳ್ಳಿ, ಇದು ಕಂಟಿನ್ಯೂಸ್ ಆಗುತ್ತೆ. ಬಟ್ ನೆಗೆಟಿವ್ ಇಲ್ಲಿ ಇದೆ ನೋಡಿ, ಸೊ -∞ to ಜಸ್ಟ್ ಇಂಟರ್ವಲ್, ಇಲ್ಲಿಂದ ಇಲ್ಲಿಗಿದೆ ನೋಡಿ ಪಾಯಿಂಟ್ಸ್ ಟು 0, ಅಲ್ಲಿ ಡಿಫೈನ್ ಆಗಲ್ಲ ಅಂತ ಹೇಳ್ತಾರೆ. ಸೊ ರಿಯಲ್ ಕೂಡ ಡಿಫೈನ್ ಆಗಲ್ವಾ ಅಲ್ಲಿ, Yes, sir. ರಿಯಲ್ ಡಿಫೈನ್ ಆಗಲ್ಲ. ಎಲ್ಲರೂ ನೋಡಿದ್ರೆ ನೀವು ಲಾಗ್ ಆಫ್ -2 ಅಂತ ನೋಡಿದಿರಾ. No, sir. ಸೊ ಲಾಗ್ ಫಂಕ್ಷನ್ ಡೊಮೈನ್ ಏನ್ ಬರುತ್ತೆ ಹೇಳಿ, ಲಾಗ್ x ಗೆ ಡೊಮೈನ್ 0 to plus infinity. 0 to ಓಪನ್ 0 to ಇನ್ಫಿನಿಟಿ ಅಲ್ವಾ, Yes, sir. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ನೋಡಿ ಓಪನ್ 0 to ಇನ್ಫಿನಿಟಿ ಡಿಫೈನ್ ಆಗುತ್ತೆ ನಿಮಗೆ, ಓಕೆನಾ. ಬಟ್ ನೆಗೆಟಿವ್ ಇಲ್ಲಿ ನೋಡಿ, ಇಲ್ಲಿ ಡಿಫೈನ್ ಆಗುತ್ತೆ ಇಷ್ಟು ಮಾತ್ರ. ಇನ್ನು ಮಿಕ್ಕಿದ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಬರ್ತಿದೆ ನೋಡಿ. ನೀವು ಯಾವುದೇ ಪಾಯಿಂಟ್ಸ್ ಅನ್ನ ಹೇಳಿ, ಅದನ್ನ ಬಿಟ್ಟು ಆ ಇಂಟ್ರೋಲ್ ಅನ್ನು ಒಂದ್ ಬಿಟ್ಟು ನೀವು ಯಾವುದೇ ಪಾಯಿಂಟ್ಸ್ ಅನ್ನ ಹೇಳಿ, ನಾನು ಬೇಕಿದ್ರೆ ಸೊ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡ್ತೀನಿ ನಾನು. ಜಸ್ಟ್ ಇಲ್ಲಿ ಮಾತ್ರ ಆಗಲ್ಲ ನೋಡಿ, ಸೊ ಅದಕ್ಕೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆ, ಲಾಗ್ ಏನ್ ಬರುತ್ತೆ ನೋಡಿ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ ಆಲ್ಮೋಸ್ಟ್ ಇದನ್ನೇ ಕೇಳೋದು, ಪ್ರಿನ್ಸಿಪಲ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕೇಳ್ತಾರೆ, ಓಕೆನಾ. ಸೊ ಲಾಗ್ ಐ ಇದೆ ಫಾರ್ಮುಲಾ ಹೇಳಿ, ಲಾಗ್ z ಈಕ್ವಲ್ Log ಟು of mod I z ಪ್ಲಸ್ ಐ log mod z plus into argument of z. ಏನಾಗುತ್ತೆ ಇವಾಗ, ಸೊ ಲಾಗ್ ಆಫ್ ಮಾಡ್ ಐ ಪ್ಲಸ್ ಐ ಇಂಟು ಡೈರೆಕ್ಟ್ ಆಗಿ ಟ್ಯಾನ್ ಇನ್ವರ್ಸ್ ಆಫ್
ಏನ್ ಕೊಟ್ಬಿಟ್ಟಿದ್ದಾರೆ 1/0. ಸೊ ಲಾಗ್ ಆಫ್ ಮಾಡಾಗ ಏನಾಗ್ಬಿಡುತ್ತೆ ಹೇಳಿ, ಲಾಗ್ 1 ಆಗುತ್ತೆ, 1 log 1 ಪೈ ಬೈ plus 2 ಆಗುತ್ತೆ. ಸೊ ಲಾಗ್ 1 ಏನಾಗ್ಬಿಡುತ್ತೆ 0 ಆಗುತ್ತೆ. ಸೊ I into pi by 2, ದಿಸ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿಸ್ ಲಾಗ್ I. ಓಕೆನಾ? ಸೊ ಅದೇ ತರ ಲಾಗ್ -2 ಏನ್ ಬರುತ್ತೆ ನೋಡಿ, ಲಾಗ್ ಆಫ್ -2 ಏನ್ ಬರುತ್ತೆ? 2 or -2 I, sir. -2. ಹೇಳಿ. log 4 plus log 4 plus I into ಅಲ್ಲ, ಲಾಗ್ 4 ಆಗಲ್ಲ. ಇಲ್ಲಿ ನೋಡಿ, log 2 ಸೊ ಲಾಗ್ z ಈಕ್ವಲ್ ಟು ಲಾಗ್ ಮಾಡ್ಯುಲಸ್ ಆಫ್ -2 ಪ್ಲಸ್ I ಇಂಟು ಇಲ್ಲಿ ಆರ್ಗ್ಯುಮೆಂಟ್ ಆಫ್ minus of 2 0 2 2 by 0. ಆಗುತ್ತೆ log 2. ಸೊ ಲಾಗ್ 2 ಆಗುತ್ತೆ ಅಷ್ಟೇ ಅಲ್ವಾ, Yes. ಪ್ಲಸ್ I ಇಂಟು. ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಾಗುತ್ತೆ, ಇದು ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ನೋಡಿ, ಇದು -2, Tan 0, inverse minus -2, 0 ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ? Second quadrant. second quadrant. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನ್ ಬರುತ್ತೆ ಆರ್ಗ್ಯುಮೆಂಟ್, ಹಿಂಗಿರುತ್ತೀವ ಪಾಯಿಂಟ್, ಇಲ್ಲಿಂದ ಹಿಂಗ್ ತಗೊಳ್ತೀರಾ, ದಿಸ್ ಇಸ್ ಥೀಟಾ, ಇಲ್ಲಿ ಬರ್ತಿದ್ದೀರಾ, ಅದೇನಾಗ್ಬಿಡುತ್ತೆ ಹೇಳಿ, Pi ಆಲ್ಫಾ minus ಅಲ್ವಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ, Minus ಆಡ್ ಮಾಡೋದು ಬರುತ್ತೆ. I minus ಸೊ ನೋಡಿ, ಇಲ್ಲಿ ಥೀಟಾ ಪ್ಲಸ್ ಆಲ್ಫಾ ಈಕ್ವಲ್ ಏನಾಗುತ್ತೆ, ಪೈ ಆಗುತ್ತೆ. ನಮಗೆ ಆರ್ಗ್ಯುಮೆಂಟ್ ಥೀಟಾ ಬೇಕು, ಸೊ ಪೈ ಮೈನಸ್ ಆಲ್ಫಾ ಆಗುತ್ತೆ. ಸೊ ಆಲ್ಫಾ ಅಂದ್ರೆ ಆಲ್ವೇಸ್ ಏನ್ ತಗೋಬೇಕು ನೀವು ಅಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ y ಬೈ ಎಕ್ಸ್ ತಗೋಬೇಕು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಥೀಟಾ ಈಕ್ವಲ್ ಟು ಸೊ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ y ಬೈ ಎಕ್ಸ್ ಇದೆ ಅಷ್ಟೇ. ನೋಡಿ ಹಂಗಾರೆ ಇದು pi minus tan inverse of ಟ್ಯಾನ್ ಇನ್ವರ್ಸ್ ಆಫ್ 2. y ಅಂದ್ರೆ 2 0 by ಇದೆ, 0. ಡಿವೈಡೆಡ್ ಬೈ -2 ಅಂದ್ರೆ 0/2 ಆಗುತ್ತೆ. 0/2 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಅದು infinity ಇದು 0 ಆಗುತ್ತೆ. ಇದು 0 ಪೈ ಮೈನಸ್ 0 Pi ಅಂದ್ರೆ ಪೈ minus ಬರ್ತಿದೆ ಅಲ್ವಾ. 5 ಎಸ್, ನೋಡಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಲ್ವೇಸ್ ಏನಾಗಿರುತ್ತೆ ಅಂದ್ರೆ ಓಪನ್ -2 ಕ್ಲೋಸ್ಡ್ ಪೈ ಇದ್ರೊಳಗೆ ಬರುತ್ತೆ. ಸೊ ಹಾಗಾಗಿ ಪೈ ಬಂದಿದೆ ಇಲ್ಲಿ, ನೋ ಪ್ರಾಬ್ಲಮ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದಕ್ಕೆ ಪೈ ಬರುತ್ತೆ. ಸೊ ಹಾಗಾಗಿ ಲಾಗ್ ಆಫ್ -2 ವ್ಯಾಲ್ಯೂ ಏನಾಗುತ್ತೆ ಹೇಳಿ, log 2 plus I pi. ಕಾಂಪ್ಲೆಕ್ಸ್ ಅಲ್ಲಿ ಡಿಫೈನ್ ಆಗ್ತಿದೆ, ಬಟ್ ರಿಯಲ್ ಬರಲ್ಲ. ಲಾಗ್ ಆಫ್ -2 ರಿಯಲ್ ಸಿಗಲ್ಲ. ಅರ್ಥ ಆಯ್ತಲ್ವಾ? ಸೊ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಿದೆ ನೋಡಿ. ಸೊ ಇಮ್ಯಾಜಿನರಿ I ಪೈ ಬರುತ್ತೆ. ಅಲ್ಲಿ ಯಾಕೆ ಬರಲ್ಲ ಅಂದ್ರೆ ನೋಡಿ, ಇಮ್ಯಾಜಿನರಿ ಬರ್ತಿದೆ ಅಲ್ಲಿ. ಎಕ್ಸ್ ವೈ ಇಮ್ಯಾಜಿನರಿ ಹೇಳ್ಬೋದಲ್ವಾ ನಾವು, ಅಂದ್ರೆ ಇದು ಯಾವ ವ್ಯಾಲ್ಯೂ ಅಂದ್ರೆ ನೋಡಿ, ಇದು ಲಾಗ್ 2 ಕಾಮ ಪೈ ಅಂತ. ಸೊ ಲಾಗ್ 2 ಎಲ್ಲಿ ಬರುತ್ತೆ, ಇಲ್ಲಿ ಲಾಗ್ 2 ಎಲ್ಲಿ ಬರುತ್ತೆ ಹೇಳಿ. ಸೊ ಲಾಗ್ 2 ಅಂದ್ರೆ 0.314, ಓಕೆನಾ, ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಪೈ ಎಲ್ಲಿ ಬರುತ್ತೆ ಹೇಳಿ, 3.14 ಇಲ್ಲಿ ಬರ್ತಿದೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದೆ ಅಂತ ಅಂದ್ರೆ ಡ್ರಾ ಮಾಡಬಹುದು ಅದನ್ನ ನಾವಲ್ಲಿ ಎಕ್ಸ್ ವೈ ಪ್ಲೇನ್ ಅಲ್ಲಿ. ಇಮೇಜರಿ ಬರ್ತಿದೆ, ಬಟ್ ರಿಯಲ್ ಅಲ್ಲಿ ಇಮೇಜರಿ ಡಿಫೈನ್ ಮಾಡಕ್ ಆಗಲ್ಲ ಅಲ್ಲಿ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಲಾಗ್ ಆಫ್ Z1 ಇಂಟು Z2 ಕೂಡ ಏನಾಗ್ಬಿಡುತ್ತೆ ಹೇಳಿ, ಲಾಗ್ ಆಫ್ Z1 ಪ್ಲಸ್ Z2 ಆಗುತ್ತೆ, ಏನಾ. ಸೊ ಮಾಮೂಲಿ ಪ್ರಾಪರ್ಟಿ ಇದು ಯಾವ್ದು ಹೇಳಿ. ಸೊ ಲಾಗ್ AB ಈಕ್ವಲ್ ಟು ಲಾಗ್ A ಪ್ಲಸ್ ಲಾಗ್ B. ಸೊ ಅದೇ ಆಗ್ತಿದೆ ಅಷ್ಟೇ ಇಲ್ಲಿ. ಸೊ ಪ್ರೂವ್ ಮಾಡಿದರೆ ನೋಡ್ಕೊಡಿ ಇದು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ, ಈ ಸ್ಮಾಲ್ ಲಾಗ್ ಅಂತ ಇದೆ ನೋಡಿ. ಇದು ಏನಂತಂದ್ರೆ ಫಾರ್ಮುಲಾ. ಸೊ ಲಾಗ್ ಆಫ್ ಮಾಡ್ Z ಪ್ಲಸ್ I ಇಂಟು ಪೂರ್ತಿ ಆರ್ಗ್ಯುಮೆಂಟ್ ಏನ್ ಬರುತ್ತೆ ಇಲ್ಲಿ, ಕ್ಯಾಪಿಟಲ್ ARG ಪ್ಲಸ್ 2n ಪೈ ಅಂದ್ರೆ ಏನ್ ಬರುತ್ತೆ ನೋಡಿ. ಸೊ ಲಾಗ್ Z ಅಂದ್ರೆ ಸ್ಮಾಲ್ ಲಾಗ್ Z ಈಕ್ವಲ್ ಟು ಸೊ ಲಾಗ್ ಮಾಡ್ Z ಪ್ಲಸ್ I ಇಂಟು ಸ್ಮಾಲ್ ಆರ್ಗ್ಯುಮೆಂಟ್ ಆಫ್ Z. ಅಲ್ಲಿ ಕ್ಯಾಪಿಟಲ್ ತಗೊಂಡಿದ್ದಾರೆ ನೋಡಿ, ಏನದು ಪ್ರಿನ್ಸಿಪಲ್ ಅಂತ, ಏನಾಗ್ಬಿಡುತ್ತೆ. ಸೊ ಲಾಗ್ ಮಾಡ್ Z ಪ್ಲಸ್ I ಇಂಟು ಜಸ್ಟ್ ಕ್ಯಾಪಿಟಲ್ ಆರ್ಗ್ಯುಮೆಂಟ್ ಆಫ್ G, ದಟ್ ಇಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಅರ್ಥ ಆಯ್ತಲ್ವಾ ಇದು? ಕ್ಯಾಪಿಟಲ್ ಎಲ್ಲಿದ್ರೆ ಕ್ಯಾಪಿಟಲ್ A, ಸ್ಮಾಲ್ ಎಲ್ಲಿದ್ರೆ ಸ್ಮಾಲ್ A ಅಂತ, ಓಕೆನಾ. ಇಲ್ಲಿ ನಿಮಗೆ ಗೊತ್ತಿದೆ ಈಗ ಆರ್ಗ್ಯುಮೆಂಟ್ ಆಫ್ ಇದಿದೆ ನೋಡಿ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ Z1 ಇಂಟು Z2 ಸ್ಪ್ಲಿಟ್ ಆಗುತ್ತೆ, ಅದು ಸಿಂಗಲ್ ವ್ಯಾಲ್ಯೂಡ್, ಇದು ಜಸ್ಟ್ ಒನ್ ವ್ಯಾಲ್ಯೂ ಬರುತ್ತೆ. ಎಸ್, ಸಿಂಗಲ್ ವ್ಯಾಲ್ಯೂಡ್, ಇದು ಜಸ್ಟ್ ಒಂದು ವ್ಯಾಲ್ಯೂ ಬರುತ್ತೆ. ಯಾವ ಇಂಟರ್ವಲ್ ಅಂದ್ರೆ -π ಟು π ಅಲ್ಲಿ. ಬಟ್ ಇದು ಇನ್ಫೈನೈಟ್ ವ್ಯಾಲ್ಯೂಡ್ ಇದೆ, ಯಾವುದು ಸ್ಮಾಲ್ ಲಾಗ್. ಯಾಕೆಂದ್ರೆ ಏನಾಗುತ್ತೆ ಹೇಳಿ ಅದು, ಸೊ ARG ಪ್ಲಸ್ 2n ಪೈ ರೊಟೇಷನ್ ಆಗ್ತಿರುತ್ತಲ್ವಾ. ಸೊ ಎನಿಗೆ ಎಷ್ಟು ಚಾಯ್ಸ್ ಇದೆ ಇಲ್ಲಿ, ಬಿಲಾಂಗ್ಸ್ ಟು Z ಚಾಯ್ಸ್ ಇದೆ. ಹಾಗಾಗಿ ಇನ್ಫೈನೈಟ್ ಸೆಟ್ ಇದು, ಇನ್ಫೈನೈಟ್ ವ್ಯಾಲ್ಯೂಡ್ ಇದು. ಬಟ್ ಇದೇನಾಗುತ್ತೆ ಹೇಳಿ, ಸಿಂಗಲ್ ವ್ಯಾಲ್ಯೂಡ್ ಇನ್ ದಿಸ್ ಇಂಟರ್ವಲ್, ಓಕೆನಾ. ಅಲ್ಲಿ ಇದಾಗಲ್ಲ ಅಷ್ಟೇ. ಸೊ ಹಾಗಾಗಿ ಇದಾಗಲ್ಲ, ಸ್ಮಾಲ್ ಲಾಗ್ ಆಗುತ್ತೆ, ಬಟ್ ಕ್ಯಾಪಿಟಲ್ ಆಗಿದೆ ಅಂದ್ರೆ ಅದಾಗಲ್ಲ.
ಕೇಳಿ ರಿಸಲ್ಟ್ಸ್ ಇದೆ, 2 ರಿಸಲ್ಟ್ಸ್ ನೋಡ್ಕೊಳ್ಳಿ. ಅದಾದ್ಮೇಲೆ ಒಂದು ಕ್ವಶನ್ ಇದೆ ನೋಡಿ. ಸೊ ಫೈಂಡ್ ಲಾಗ್ ಝೆಡ್ ಅಂಡ್ ಲಾಗ್ ಝೆಡ್. ಸೊ ಪ್ರಿನ್ಸಿಪಲ್ ಲಾಗರಿದಮ್ ಆಫ್ ದ ಫಾಲೋಯಿಂಗ್. ಏನ್ ಬರುತ್ತೆ ಹೇಳಿ ನೋಡೋಣ. ಕ್ವಶನ್ಸ್ ಇದೆ ಅಲ್ವಾ, ಫಸ್ಟ್ ಒನ್. ಸೊ ಲಾಗ್ ಝೆಡ್ log mod z plus ಫಸ್ಟ್ ಸ್ಮಾಲ್ ಲಾಗ್ 2 ಏನ್ ಬರುತ್ತೆ ಹೇಳಿ. ಎಸ್, ಲಾಗ್ ಮಾಡ್ 2 ಪ್ಲಸ್ ಐ ಇಂಟು ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ 2 ಪ್ಲಸ್ 2n ಪೈ. ಕರೆಕ್ಟ್ ಅಲ್ವಾ? is ಹಾ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಲಾಗ್ 2 ಈಕ್ವಲ್ ಟು ಸೊ ಲಾಗ್ ಸ್ಮಾಲ್ ಲಾಗ್ ಸೊ ಮಾಡ್ 2 ಅಂದ್ರೆ 2 ಪ್ಲಸ್ ಐ ಇಂಟು ಸೊ ಆರ್ಗ್ಯುಮೆಂಟ್ ಆಫ್ 2 ಏನಾಗುತ್ತೆ ಹೇಳಿ. 2 ಎಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತಲ್ವಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 0/2 ಆಗುತ್ತೆ 0 ಪ್ಲಸ್ 2n. ಸೊ ಹಾಗಾಗಿ ಲಾಗ್ 2 ಏನಾಗುತ್ತೆ ಹೇಳಿ ನೋಡೋಣ. ಲಾಗ್ 2 ಪ್ಲಸ್ 2n ಐ ಪೈ ಆಗುತ್ತೆ. ಕ್ಲಿಯರಾ? ದಿಸ್ ಇಸ್ ದ ವ್ಯಾಲ್ಯೂ. ಕ್ಲಿಯರಾ? yes sir ನೆಕ್ಸ್ಟ್ ಇವಾಗ ಪ್ರಿನ್ಸಿಪಲ್ ಏನ್ ಬರುತ್ತೆ ಹೇಳಿ, ಜಸ್ಟ್ ಇದೇ ಬರುತ್ತೆ. ಪ್ರಿನ್ಸಿಪಲ್ ಇಲ್ಲಿ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಸೊ ಐ ಇಂಟು 0 ಇದು ಬರಲ್ಲ ಇವಾಗ. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಅವಾಗ ಏನಾಗುತ್ತೆ, ಕ್ಯಾಪಿಟಲ್ ಎಲ್ ಆಗುತ್ತೆ, ಇಲ್ಲಿ ಇಲ್ಲೂ ಕ್ಯಾಪಿಟಲ್ ಎಲ್ ಆಗುತ್ತೆ. ಸೊ ಐ ಇಂಟು 0 0 ಆಗ್ಬಿಡುತ್ತೆ. ಸೊ ಆಗ ಏನಾಗ್ಬಿಡುತ್ತೆ, ಲಾಗ್ 2 ಈಕ್ವಲ್ ಟು ಲಾಗ್ 2ನೇ ಬರ್ತಿದೆ. ಅರ್ಥ ಆಯ್ತಾ? ಸರ್ ಪ್ರಿನ್ಸಿಪಲ್ ಅಂದ್ರೆ ನೀವು ಕ್ಯಾಪಿಟಲ್ ಆರ್ಗ್ಯುಮೆಂಟ್ ಹೇಳಿದ್ರಲ್ವಾ? ಹೌದು ಸರ್. ಪ್ರಿನ್ಸಿಪಲ್ ಸ್ಮಾಲ್ ಎಲ್ಲಿದ್ರೆ ಸ್ಮಾಲ್ ಎ ಅಂತ ಹೇಳಿದ್ರಿ, ಕ್ಯಾಪಿಟಲ್ ಎಲ್ಲಿದ್ರೆ ಕ್ಯಾಪಿಟಲ್ ಎ ಅಂತ ಹೇಳಿದ್ರಿ. ಹೌದು, ಅದಕ್ಕೆ ಮತ್ತೆ ಡಿಲೀಟ್ ಮಾಡಿದೆ ನಾನು ಇವಾಗ. ಜಸ್ಟ್ ಕ್ಯಾಪಿಟಲ್ ಎ ತಗೊಂಡೆ. ಸೊ ಐ ಇಂಟು ಕ್ಯಾಪಿಟಲ್ ಎಗೆ ಏನ್ ಬರ್ತಿದೆ, 2ಗೆ ಆರ್ಗ್ಯುಮೆಂಟ್, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ 0 ಬರ್ತಿದೆ. ಸೊ ಐ ಇಂಟು 0 0. ಸೊ ಹಾಗಾಗಿ ಲಾಗ್ 2 ಅಷ್ಟೇ ಅಲ್ಲ ಉಳಿಯೋದಲ್ಲಿ. ಇದ್ರ ಅರ್ಥ ಏನಾದ್ರೆ ನೋಡಿ, ಇಲ್ಲಿ ಯಾವುದೇ ರೊಟೇಷನ್ ಇಲ್ಲ ಇವಾಗ. ಲಾಗ್ 2 ವ್ಯಾಲ್ಯೂ ಏನಾಗುತ್ತೆ, ಲಾಗ್ 2ನೇ ತಾನೆ ಅಲ್ವಾ? ಸೊ ರೊಟೇಷನ್ಸ್ ಅನ್ನ ತಗೊಂಡಾಗ ಇದು ಬರ್ತಿದೆ ನಮಗೆ. ಈ ತರ ರೊಟೇಷನ್ಸ್ ಅನ್ನ ತಗೊಳ್ತಾ ಹೋದಾಗ ಸೊ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗ್ತಿದೆ ಇಲ್ಲಿ. ಅರ್ಥ ಆಯ್ತಾ? ನೀವು ಇಲ್ಲಿ ಎನ್ನಿಗೆ 0 ತಗೊಂಡ್ರೆ ನೋ ಎಫೆಕ್ಟ್, ಅಂದ್ರೆ ಅದೇ ಬಂದ್ಬಿಡುತ್ತೆ, ಅಂದ್ರೆ ಪ್ರಿನ್ಸಿಪಲ್. ಸೊ ಎನ್ನಿಗೆ 1 ತಗೊಂಡ್ರೆ ಏನಾಗುತ್ತೆ ನೋಡಿ, ಲಾಗ್ 2 ಪ್ಲಸ್ ಲಾಗ್ 2 ಪ್ಲಸ್ 2 ಐ ಪೈ ಆಗ್ತಿದೆ. ಅಂದ್ರೆ 1 ರೊಟೇಷನ್ ಅಲ್ಲ, 1 ರೊಟೇಷನ್ ಅನ್ನೋದಕ್ಕಿಂತ 2 ಐ ಪೈ ಅಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ, ಲಾಗ್ 2 2 ಪೈ ಅನ್ನ ನೀವು ಪ್ಲಾಟ್ ಮಾಡ್ಬೇಕು. ಅಲ್ಲಿಗೆ ಬಂದಿದೆ ಇವಾಗ ನಿಮ್ ಪಾಯಿಂಟ್ ಇದೆ ನೋಡಿ ಇಲ್ಲಿ, ಯಾವುದು ಲಾಗ್ 2 ಅನ್ನೋ ಪಾಯಿಂಟು. ಸೊ ಈ ಪಾಯಿಂಟ್ ಶಿಫ್ಟ್ ಆಯ್ತು ಇವಾಗ. ಯಾವ ಪಾಯಿಂಟು, ಲಾಗ್ 2 2 ಪೈ. ಅರ್ಥ ಆಯ್ತಾ? ಯಾವ ತರ? ಓಕೆ, ನೆಕ್ಸ್ಟ್ 1 ಏನ್ ಬರುತ್ತೆ ನೋಡಿ, ಈಸಿ ಇದೆ. 1 ಪ್ಲಸ್ ಐ ಇದೆ ನೋಡಿ, ಅದಕ್ಕೇನ್ ಬರುತ್ತೆ ನೋಡಿ, 1 ಪ್ಲಸ್ ಐ. ಫಸ್ಟ್ ಸ್ಮಾಲ್ ಲಾಗ್ 1 ಪ್ಲಸ್ ಐ ಈಕ್ವಲ್ ಟು ಸೊ ಲಾಗ್ ಆಫ್ ಮಾಡ್ 1 ಪ್ಲಸ್ ಐ ಪ್ಲಸ್ ಐ. ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 1/1 5/2 2n pi 5/4 log root 2 plus ಆಗುತ್ತೆ ಪ್ಲಸ್ ಐ ಇಂಟು 5/4 2n. ಸಾರಿ, ಇದು ಬರ್ತಿದೆ ಇವಾಗ. ಕ್ಯಾಪಿಟಲ್ ಏನಾಗುತ್ತೆ, ಜಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕು. ಏನಾಗುತ್ತೆ ಹೇಳಿ, ಕ್ಯಾಪಿಟಲ್ I pi/4 ಪ್ಲಸ್ ಐ ಇಂಟು ಸೊ 5/4 ಬರ್ತಿದೆ. ಓಕೆನಾ? ಸೊ ದಿಸ್ ಇಸ್ ದ ಲಾಗ್ ಆಫ್ 1 ಪ್ಲಸ್ ಐ. ಸೊ ಈ ತರ ಮಾಡ್ತಾ ಹೋಗಿ ಮಿಕ್ಕಿದ್ದನ್ನು. ಓಕೆನಾ? ಓಕೆ, ಇಲ್ಲಿದೆ ನೋಡಿ, ಇದು KSRT ಗೆ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ. ಸೊ ಕಾಂಪ್ಲೆಕ್ಸ್ ಎಕ್ಸ್ಪೋನೆಂಟ್ ಅಂತ ಎಲ್ಲ ಕತೆ ಕೊಟ್ಟಿದ್ದಾರೆ, ಇದೇನ್ ಬರುತ್ತೆ ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಇಲ್ಲಿದೆ ನೋಡಿ, ಐ ಪವರ್ ಐ ಅಂದ್ರೆ ಏನು ಅನ್ನೋದು ಇಂಪಾರ್ಟೆಂಟ್ ಇವಾಗ. ಸೊ ಐ ಪವರ್ ಐ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ. ಇದು ನೋಡಿ, ಈ ತರ ಮಾಡ್ತಾ ಹೋದ್ರೆ ಡಿಫಿಕಲ್ಟ್ ಆಗುತ್ತೆ. ಸೊ ಈಗ ಪ್ರಿನ್ಸಿಪಲ್ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಐ ಪವರ್ ಐಗೆ. ಓಕೆನಾ? ಟ್ರಿಕ್ ಇದೆ, ನೋಡ್ಕೊಂಬಿಡಿ. ಕ್ವಶನ್ ಏನಂತ ನೋಡಿ ಇವಾಗ, ಐ ಪವರ್ ಐ ಪವರ್ ಐ ಪವರ್ ಐ ಪವರ್ ಐ ಐ ಪವರ್ ಐ ಏನ್ ಬರ್ತಂತ ಕೊಡ್ತಾರೆ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಏನ್ ಬರ್ತಂತ ಕೊಡ್ತಾರೆ. ಇವಾಗ ನೋಡಿ ಎಕ್ಸಾಮ್ ಏನ್ ಕೊಡ್ತಾರೆ ಅಂದ್ರೆ, ನಮ್ಮ ಎಕ್ಸಾಮ್ಗೆ ಐ ಪವರ್ ಐ ಮಾತ್ರ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಓಕೆನಾ? ಸೊ ಐ ಪವರ್ ಐ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಸಿಂಪಲ್ ಆಗಿ ನೋಡಿ. ಸೊ ಇ ಪವರ್ ಐ ಪೈ/2 ಅಂತ ಏನಾಗುತ್ತೆ ನೋಡಿ, ಇ ಪವರ್ ಐ ಪೈ/2 ಕಾಸ್ π/2 ಪ್ಲಸ್ ಐ sin pi/2
ಸೊ ಇ ಪವರ್ ಐ ಪೈ ಬೈ ಟು ಈಕ್ವಲ್ ಟು ಸೊ ಕಾಸ್ ಪೈ ಬೈ ಟು ಏನಾಗುತ್ತೆ ನೋಡಿ, 0 0 ಸೈನ್ ಪೈ ಬೈ ಟು ಏನಾಗುತ್ತೆ ನೋಡಿ. 1 ಅಂದ್ರೆ ಐ ಬಲ್ಲಿ ಇದು ಮರ್ಕೋಬೋದಾ ನಾನು, ಇ ಪವರ್ ಐ ಪೈ ಬೈ ಟು ಅಂತ. ಸೊ ಇಲ್ಲಿ ಐ ಇದೆ ನೋಡಿ. ಸೊ ಈಗ ಐ ಪವರ್ ಐ ಬೇಕು. ಸೊ ಐ ಬಲ್ಲಿ ಇ ಪವರ್ ಐ ಪೈ ಬೈ ಟು ಬರ್ಕೊಳ್ಳಿ. ಸೊ ಹೋಲ್ ಪವರ್ ಇಲ್ಲಿ ಏನಿದೆ ನೋಡಿ, ಐ ಇದೆ. ಇ ಪವರ್ ಐ ಇಂಟು ಐ ಸ್ಕ್ವೇರ್ ಆಗುತ್ತೆ, ಪೈ ಬೈ ಟು ಆಗುತ್ತೆ. ಸೊ ಇ ಪವರ್ ಐ ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ, ಮೈನಸ್ ಆಗುತ್ತೆ. ಸೊ ಮೈನಸ್ ಪೈ ಬೈ ಟು. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಇ. ಓಕೆನಾ. ಅದೇ ತರ ಇವಾಗ ಐ ಪವರ್ ಐ ಏನಾಗುತ್ತೆ ನೋಡಿ, ಐ ಪವರ್ ಐ ಅಂದ್ರೆ ಇದು ಬಂದಿದೆ, ಇ ಪವರ್ ಮೈನಸ್ ಪೈ ಬೈ ಟು. ಸೊ ಹೋಲ್ ಪವರ್ ಐ ಇದೆ, ಏನಾಗ್ಬಿಡುತ್ತೆ ಹೇಳಿ, ಇ ಪವರ್ ಮೈನಸ್ ಐ ಪೈ ಬೈ ಟು ಆಗುತ್ತೆ. ಸೊ ಇ ಪವರ್ ಮೈನಸ್ ಐ ಪೈ ಬೈ ಟು ನಾವು ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ ಎಕ್ಸ್ಪಾನ್ಷನ್ ಅಲ್ಲಿ ಕಾಸ್ ಪೈ ಬೈ ಟು ಮೈನಸ್ ಐ ಸೈನ್ ಪೈ ಬೈ ಟು ಆಗುತ್ತೆ ನೋಡಿ. ಇ ಪವರ್ ಐ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಇ ಪವರ್ ಮೈನಸ್ ಐ ಥೀಟಾ ಏನಾಗ್ಬಿಡುತ್ತೆ ಹೇಳಿ, ಕಾಸ್ ಥೀಟಾ ಮೈನಸ್ ಆಗುತ್ತೆ ಅಷ್ಟೇ. ಸೊ ಅದ್ರ ಪ್ರಕಾರ ಈ ತರ ಬರ್ಕೊಂಡೆ ನಾನು ಇವಾಗ. ಸೊ ಕಾಸ್ ಪೈ ಬೈ ಟು ಏನಾಗುತ್ತೆ ನೋಡಿ, 0 ಮೈನಸ್ ಐ ಸೈನ್ ಪೈ ಬೈ ಟು 1 ಮೈನಸ್ ಐ ಬರ್ತಿದೆ ನೋಡಿ. ಏನು ಐ ಪವರ್ ಐ ಅಂದ್ರೆ ಏನಾಗುತ್ತೆ, ಮೈನಸ್ ಐ. ಇವಾಗ ಐ ಪವರ್ ಐ ಏನಾಗುತ್ತೆ, ಸೊ ಇಲ್ಲಿಗೆ ಏನಾಗ್ಬಿಡುತ್ತೆ, ಮೈನಸ್ ಐ ಬಂದಿದೆ. ಸೊ ಹೋಲ್ ಪವರ್ ಐ ಆಗುತ್ತೆ, ಕರೆಕ್ಟ್ ಅಲ್ವಾ. ಈಕ್ವಲ್ ಟು ಏನ್ ಬರಿಬೋದು ನಾನು, ಇ ಪವರ್ ಐ ಪೈ ಬೈ ಟು ಅಂದ್ರೆ ಮೈನಸ್ ಐ ಇದೆ, ಸಾರಿ ಐ ಇದೆ, ಎರಡು ಕಡೆ ಮೈನಸ್ ಮಾಡಿ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ, ಇದು ಮೈನಸ್ ಇ ಪವರ್ ಪೈ ಬೈ ಟು ಹೋಲ್ ಪವರ್ ಐ ಆಗುತ್ತೆ, ಬರಿಬೋದಾ. ಸೊ ಮೈನಸ್ ಇ ಪವರ್ ಐ ಇಂಟು ಐ ಸ್ಕ್ವೇರ್ ಪೈ ಬೈ ಟು ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಮೈನಸ್ ಇ ಪವರ್ ಐ ಸ್ಕ್ವೇರ್ ಏನಾಗುತ್ತೆ, ಮೈನಸ್ ಪೈ ಬೈ ಟು. ಅಂದ್ರೆ ಐ ಪವರ್ ಏನ್ ಬರ್ತಿದೆ ನೋಡಿ, ಮೈನಸ್ ಇ ಪವರ್ ಪೈ ಬೈ ಟು ಬರ್ತಿದೆ. ಕ್ಲಿಯರ್ ಇದು. ಸೊ ಎಷ್ಟು ಕೊಟ್ಟರು ಮಾಡ್ತಾ ಹೋಗ್ಬೋದು. ಫಸ್ಟ್ ಏನ್ ಗೊತ್ತಿರ್ಬೇಕು ನಿಮಗೆ, ಇ ಪವರ್ ಐ ಪೈ ಬೈ ಟು ಅಂದ್ರೆ ಏನಾಗಿರುತ್ತೆ, ಕಾಸ್ ಪೈ ಬೈ ಟು ಪ್ಲಸ್ ಐ ಸೈನ್ ಪೈ ಬೈ ಟು. ಸೊ ಆಲ್ವೇಸ್ ಏನಾಗಿರುತ್ತೆ, ಐ ಆಗಿರುತ್ತೆ. ಸೊ ಇ ಪವರ್ ಐ ಪೈ ಬೈ ಟು ಈಕ್ವಲ್ ಟು ಐ. ಈಗ ಗೊತ್ತಿರೋ ಸಾಕು, ಓಕೆನಾ. ಸೊ ಇದು ಪ್ರಿನ್ಸಿಪಲ್ ವ್ಯಾಲ್ಯೂ, ಓಕೆನಾ. ಸೊ ನಿಮಗೆ ಏನಾದ್ರೂ ಇದಿದೆ ನೋಡಿ, ಯಾವುದು ಫುಲ್ ಆರ್ಗ್ಯುಮೆಂಟ್ ಬರುತ್ತಲ್ವಾ, ಎ ಆರ್ ಜಿ ಸ್ಮಾಲ್ ಎ ಆರ್ ಜಿ, ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಏನ್ ಆನ್ಸರ್ ಬಂದಿದೆಯಲ್ಲ ಅದಕ್ಕೆ ಏನ್ ಮಾಡ್ಬೇಕು, ಪ್ಲಸ್ ಟು ಎನ್ ಪೈ ಅಷ್ಟು ಮಾಡ್ಬಿಟ್ರೆ ಮುಗೀತಲ್ಲಿ. ಮಾಮೂಲಿ ಫಾರ್ಮುಲಾ ಮತ್ತೆ ಇದಾಗಿದೆ ಅಷ್ಟೇ ಇಲ್ಲಿ. ಸೊ ಝೆಡ್ ಪವರ್ ಆಲ್ಫಾ 1 ಇದೆ. ಸೊ ಮೇಲ್ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಓಕೆ. ಇದಕ್ಕೇನ್ ಬರುತ್ತೆ ಆನ್ಸರ್ ಹೇಳಿ, ಇಲ್ಲಿದೆ ನೋಡಿ ಕ್ವಶನ್ಸು. 1 + 1, ಓಕೆ 1 + ಐ ಹೋಲ್ ಪವರ್ 1 - ಐ ಇದೆ. ಈಗ 1 + ಐ ಇದೆ ಅಲ್ವಾ, ಕಾಸ್ 1 ಬರ್ಬೇಕು ನನಗೆ. ಇವಾಗ ಏನ್ ತಗೊಂಡ್ರೆ 1 ಬರುತ್ತೆ ಹೇಳಿ, cos 2π ಪ್ಲಸ್ ಓಕೆ 1 ತೊಗೊಳಕ್ ಬರಲ್ಲ. ಓಕೆ ಸೈನ್ ಪೈ ಬೈ 2 ತಗೊಂಡ್ರೆ ಏನಾಗುತ್ತೆ, 1 + ಐ ಇದೆ ಅಲ್ವಾ. ಬೆಟರ್ ಒಂದು ಕೆಲಸ ಮಾಡಿದ್ದು, ಝೆಡ್ ಈಕ್ವಲ್ ಟು ತಗೊಂಡ್ರೆ ಏನಾಗುತ್ತೆ, ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ ಅಪ್ಲೈ ಮಾಡಿ ಅಷ್ಟೇ. ಈಗ ಝೆಡ್ ಅಂತ ತಗೊಂಡ್ಬಿಡಿ, ಅದು 1 + ಐ ಹೋಲ್ ಪವರ್ 1 - ಐ ಇದೆ ಅಲ್ವಾ. ಸೊ ಲಾಗ್ ಅಪ್ಲೈ ಮಾಡಿ ಏನ್ ಬರುತ್ತೆ, ಲಾಗ್ ಝೆಡ್ 1 + ಐ. ಸೊ ಲಾಗ್ ಆಫ್ 1 + ಐ. ಸೊ ಇವಾಗ ಏನಾಗ್ಬಿಡುತ್ತೆ, ಲಾಗ್ ಝೆಡ್ ಈಕ್ವಲ್ ಟು 1 ಆಗ್ಲೇ ತಗೊಂಡ್ಬರ ಯಾವುದು, ಲಾಗ್ ಝೆಡ್ ಈಕ್ವಲ್ ಟು ಲಾಗ್ ಮಾಡ್ ಝೆಡ್ ಪ್ಲಸ್ ಐ ಇಂಟು ಆರ್ಗ್ಯುಮೆಂಟ್ ಆಫ್ ಝೆಡ್. ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದು ಲಾಗ್ ಆಫ್ √2 ಆಗುತ್ತೆ ಡೈರೆಕ್ಟ್ ಆಗಿ, ಪ್ಲಸ್ ಐ ಇಂಟು, ಸೊ ಆರ್ಗ್ಯುಮೆಂಟ್ ಏನಾಗುತ್ತೆ ನೋಡಿ, 5/4 ಆಗುತ್ತಲ್ವಾ. ಓಕೆ ಪ್ಲಸ್ 2n ಪೈ, ಕರೆಕ್ಟ್ ಅಲ್ವಾ, ಇದು ಬರ್ತಿದೆ. ಸೊ ಇವಾಗ ಲಾಗ್ ಇದೆ ನೋಡಿ, ಅದು ಆ ಕಡೆ ತಗೊಂಡ್ರೆ ಏನಾಗುತ್ತೆ ಹೇಳಿ, ಅದು ಇ ಪವರ್ 1 - ಐ ಇಂಟು ಇಲ್ಲಿ. ಸೊ ಲಾಗ್ ಆಫ್ √2 ಪ್ಲಸ್ ಐ ಇಂಟು
ಸೊ ಪೈ ಬೈ 4 ಪ್ಲಸ್ 2n ಪೈ. ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ, ಇ ಪವರ್ ಹಂಗೆ ತಗೊಳ್ಳಿ ನೀವು, ಇ ಪವರ್ ಇ ಇಂಟು ಇ ಪವರ್ ಮೈನಸ್ ಐ ಆಗತ್ತಲ್ವಾ ಇದು. Yes, sir. ನೆಕ್ಸ್ಟ್ ಇಲ್ಲಿ ಸೊ ಲಾಗ್ ಆಫ್ ರೂಟ್ 2 ಪ್ಲಸ್ ಐ ಇಂಟು ಸೊ ಪೈ ಬೈ 4 ಪ್ಲಸ್ 2n ಪೈ. ಸೊ ಇ ಇಂಟು ಇ ಪವರ್ ಮೈನಸ್ ಏನಾಗುತ್ತೆ ಹೇಳಿ, ಕಾಸ್ ಪೈ ಮೈನಸ್ ಐ ಸೈನ್ ಪೈ I ಆಗುತ್ತೆ. sin pi. ಕಾಸ್ ಪೈ ಅಂದ್ರೆ ಏನಾಗುತ್ತೆ, -1. ಸೊ ಇದ್ರ ವ್ಯಾಲ್ಯೂ ಏನಾಗ್ಬಿಡುತ್ತೆ ಇವಾಗ -1 ಆಗುತ್ತೆ. ಸೊ ಇಂಟು ಲಾಗ್ ರೂಟ್ 2 ಪ್ಲಸ್ ಐ ಇಂಟು ಸೊ ಪೈ ಬೈ 4 ಪ್ಲಸ್ 2n ಪೈ ಬರ್ತಿದೆ. ಸೊ ಮೈನಸ್ ಇ ಇಂಟು ಲಾಗ್ ಆಫ್ ರೂಟ್ 2 ಪ್ಲಸ್ ಐ ಇಂಟು ಪೈ ಬೈ 4 ಪ್ಲಸ್ 2n ಪೈ. ಸೊ ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? 1 ಮೈನಸ್ ಐ ಇಂಟು ಹೋಲ್ ಪವರ್ 1 ಮೈನಸ್ ಐ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಮೈನಸ್ ಇ ಇಂಟು ಸೊ ಲಾಗ್ ಆಫ್ ರೂಟ್ 2 ಪ್ಲಸ್ ಐ ಇಂಟು ಪೈ ಬೈ 4 ಪ್ಲಸ್ 2n ಪೈ. ಕ್ಲಿಯರ್ ಆಯ್ತು Yes, sir. ಅದು ಟೋಟಲ್ ಪವರ್ ಕೊಡ್ಬೇಕಿತ್ತು ನೋಡಿ ಸರ್. ಸರ್? ಅದು ಟೋಟಲ್ ಪವರ್ ಆಗ್ಬೇಕು ಸರ್. ಹಾ ಸರ್. ನೀವು ಕೇವಲ ಇ ಟು ದಿ ಪವರ್ ಆಫ್ 1 ಮೈನಸ್ ಐ ಮಾತ್ರ ಮಾಡಿದ್ರಿ ಸರ್. ಹಾ ಅದು ಇಂಟು ಲಾಗ್ 2 ಅದನ್ನು ಕೂಡ ಪವರ್ ಅಂತ ಇರುತ್ತೆ. ಅಲ್ಲ, ಈಗ ಔಟ್ ಸೈಡ್ ಇತ್ತಲ್ಲ ಅದಕ್ಕೆ ತಗೊಂಡೆ. ಔಟ್ ಸೈಡ್ ಇತ್ತಲ್ವಾ, -1 ಆಗುತ್ತೆ. ಅಲ್ಲ ಸರ್, ಹಾ ಲಾಗ್ ಹೋಲ್ ರೈಟ್ ಶಿಫ್ಟ್ ಆದಾಗ ಅದು ಹೋಲ್ ಪವರ್ ಲಾಗ್ ರೂಟ್ ಪವರ್ಗೆ ಹೋಗುತ್ತಲ್ವಾ ಅಂತ ಹೇಳ್ತಾ ಇರೋದು ಸರ್. ಓ ಈ ಕಡೆ ಇತ್ತಲ್ವಾ, ಲಾಗ್ ಇತ್ತಲ್ವಾ. ಎಸ್ ಸರ್, Yes, ಎಸ್ sir. ಸರ್. ಸೊ ಲಾಗ್ ಇತ್ತಲ್ವ ಈ ಕಡೆ, ಅದನ್ನ ಈ ಕಡೆ ತಗೊಂಡ್ಬಿಡಿ. ಓಕೆನಾ? ಓಕೆ, ನಾನು ಒಂದು ಇದು ಮಾಡ್ಬಿಟ್ಟೆ. ಓಕೆ ಇರ್ಲಿ. ಇವಾಗ ಇಲ್ಲಿದೆ ನೋಡಿ ಇನ್ನೊಂದು ಮೆಥಡ್. ಸೊ 1 ಪ್ಲಸ್ ಐ ಇದೆ ಅಲ್ವಾ. ಸೊ 1 ಪ್ಲಸ್ ಐ ಈಕ್ವಲ್ ಟು ಇವಾಗ ಕಾಂಪ್ಲೆಕ್ಸ್ ನಂಬರ್ ಅಂತ ಏನಾಗ್ಬಿಡುತ್ತೆ ಇಲ್ಲಿ, ಸೊ ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಥೀಟಾ ಬರೀಬೋದಲ್ವಾ ಇದು. ಏನಾಗ್ಬಿಡುತ್ತೆ ಇವಾಗ, ಆರ್ ಕಾಸ್ ಥೀಟಾ ಈಕ್ವಲ್ ಟು ರಿಯಲ್ ಪಾರ್ಟ್ 1, ಸೊ ಆರ್ ಸೈನ್ ಥೀಟಾ ಈಕ್ವಲ್ ಟು ಇಮ್ಯಾಜಿನ್ ಪಾರ್ಟ್ 1 ಇದೆ. ಸೊ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಡಿ ಅಂಡ್ ಆ್ಯಡ್ ಮಾಡ್ಬಿಡಿ. ಸೊ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗ್ಬಿಡುತ್ತೆ ಇಲ್ಲಿ. ಸೊ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಗ್ಬಿಡುತ್ತೆ, 2 ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಸೊ ಆರ್ ಈಕ್ವಲ್ ಏನಾಗುತ್ತೆ ಹೇಳಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 2 ಆಗುತ್ತೆ. ಸೊ ಆಲ್ವೇಸ್ ಪಾಸಿಟಿವ್ ಅಲ್ವಾ ಇದು, ಅದಕ್ಕೆ ಸ್ಕ್ವೇರ್ ರೂಟ್ 2 ತಗೊಳ್ಳಿ. ಸೊ ಲೆಂತ್. ಓಕೆನಾ? ನೆಕ್ಸ್ಟು ಸೊ ಇಲ್ಲಿ ಏನಾಗುತ್ತೆ ನೋಡಿ, ಆರ್ ಕಾಸ್ ಥೀಟಾ ಈಕ್ವಲ್ ಟು 1 ಇದೆ. ಕಾಸ್ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ 1/√2 ಆಗುತ್ತೆ. ಸೈನ್ ಥೀಟಾ ಏನಾಗುತ್ತೆ ನೋಡಿ, 1/√2 ಆಗುತ್ತೆ. ಯಾವಾಗ ಎರಡು ಸ್ಯಾಟಿಸ್ಫೈ ಮಾಡುತ್ತೆ, ಥೀಟಾ ಈಕ್ವಲ್ ಟು π/4. Yes, sir. Yes, sir. ಹಾಗಾಗಿ ಏನ್ ಮಾಡ್ಬಿಡುತ್ತೆ, ಈ ಕಾಂಪ್ಲೆಕ್ಸ್ ನಂಬರ್ ಅನ್ನ 1 ಪ್ಲಸ್ ಐ ಇಂಟು ಸೊ ಆರ್ ಅಂದ್ರೆ √2 ಬಂದಿದೆ ಇಂಟು ಕಾಸ್ ಆಫ್ π/4 ಪ್ಲಸ್ ಐ ಸೈನ್ ಆಫ್ π/4 ಬಂದಿದೆ. ಸೊ ಇವಾಗ ಇದೇನ್ ಬರಿಬಹುದು, √2 ಇಂಟು ಇ ಪವರ್ ಐ ಇಂಟು π/4 ಅಂತ ಬರಿಬೋದಾ? ಇದನ್ನ Yes, sir. ಬರಿಬೋದಲ್ವಾ? ಸೊ 1 ಪ್ಲಸ್ ಐ ಹೋಲ್ ಪವರ್ ಏನಿದೆ ನೋಡಿ ಇಲ್ಲಿ, 1 ಮೈನಸ್ ಐ ಇದೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಹೋಲ್ ಪವರ್ 1 ಮೈನಸ್ ಐ ಆಗುತ್ತೆ. ಸೊ ಅವಾಗ ಇಲ್ಲಿ ನೋಡಿ ಪವರ್ 1 ಇದೆ, ಅದು ಸಪ್ರೇಟ್ ತಗೊಂಡ್ಬಿಟ್ರೆ ಏನಾಗುತ್ತೆ, √2 ಇಂಟು ಇ ಪವರ್ ಐ π/4 ಇದೆ ಫಸ್ಟ್ ಅಲ್ವಾ. ನೆಕ್ಸ್ಟ್ ಇಂಟು ಸ್ಕ್ವೇರ್ ರೂಟ್ 2 ಇ ಪವರ್ ಐ π/4 ಹೋಲ್ ಪವರ್ ಮೈನಸ್ ಐ ಇದೆ. ಕರೆಕ್ಟ್ ಅಲ್ವಾ? Yes, sir. ಇವಾಗ √2 ಇಂಟು ಸೊ ಇ ಪವರ್ ಐ π/4 ಅಂತ ಇವಾಗ ತಗೊಂಬಿಡಿ. ಏನಾಗುತ್ತೆ ಹೇಳಿ, ಏನ್ ಬರುತ್ತೆ ಇದು ವ್ಯಾಲ್ಯೂ, 1/√2 ಪ್ಲಸ್ ಐ ಇಂಟು 1/√2 ಬರುತ್ತೆ ಅಲ್ವಾ. ಇಂಟು ಇಲ್ಲಿ √2 ಇದೆ ನೋಡಿ. ಸೊ √2 ಸೊ ಇ ಪವರ್ ಐ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ಬಿಡುತ್ತೆ. ಇ ಪವರ್ ಮೈನಸ್ ಐ ಸ್ಕ್ವೇರ್ π/4 ಅಂತ ಹೇಳ್ಬೋದಾ Yes, sir. ಅಲ್ವಾ. ಅವಾಗ ಏನಾಗುತ್ತೆ ನೋಡಿ, ಅದು ಇಲ್ಲಿ √2 ಇದೆ ನೋಡಿ, ಆ √2 ನ ಮಲ್ಟಿಪ್ಲೈ ಮಾಡ್ಬಿಡಿ ಇಲ್ಲಿ ಇದಕ್ಕೆ. √2 ಇಂಟು ಇದೇನಾಗ್ಬಿಡುತ್ತೆ 1 ಪ್ಲಸ್ ಐ 1 ಆಗುತ್ತೆ. plus I. 1 ಪ್ಲಸ್ ಐ ಇಂಟು ನೆಕ್ಸ್ಟ್ ಸ್ಕ್ವೇರ್ ರೂಟ್ 2 ಇದೆ. ಸೊ ಇ ಪವರ್ ಮೈನಸ್ ಐ ಸ್ಕ್ವೇರ್ ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ 1 ಇಂಟು π/4 π/4 ಆಗ್ತಿದೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಕ್ಲಿಯರಾ? ಅರ್ಥ ಆಯ್ತಲ್ವಾ? ಇವಾಗ ಕ್ವಶನ್ ಕೊಟ್ಬಿಟ್ಟು ನಿಮಗೆ ರಿಯಲ್ ಪಾರ್ಟ್ ಏನ್ ಬರುತ್ತೆ, ಇಮ್ಯಾಜಿನರಿ ಪಾರ್ಟ್ ಏನ್ ಬರುತ್ತೆ ಅಂದ್ರೆ, ರಿಯಲ್ ಪಾರ್ಟ್ ಏನ್ ಬರುತ್ತೆ ನೋಡಿ, 1 ಇಂಟು ಸ್ಕ್ವೇರ್ ರೂಟ್ 2 ಇ ಪವರ್ π/4 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐ ಇಂಟು ಸ್ಕ್ವೇರ್ ರೂಟ್ 2 ಇ ಪವರ್ π/4. ಸೊ ರಿಯಲ್ ಪಾರ್ಟ್ ಏನಾಗುತ್ತೆ ಹೇಳಿ, √2 into e power π/4. 4 ಆಗುತ್ತೆ. ಇಮ್ಯಾಜಿನರಿ ಪಾರ್ಟ್ √2 ಇಂಟು ಇ ಪವರ್ π/4 ಆಗುತ್ತೆ. ಬೋತ್ ಆರ್ ಸೇಮ್ ಬರ್ತಿದೆ ನೋಡಿ.
ಓಕೆ, ಇದು ಈಸಿ ಇದೆ ನೋಡಿ. ಮೈನಸ್ ಐ ಹೋಲ್ ಪವರ್ ಐ ಆರಾಮ ನೀವೇ ಸಾಲ್ವ್ ಮಾಡ್ಬೋದು. ಆಗ್ಲಿ ನಿಮ್ಗೆ ಹೇಳಿದೆ ಐ ಅಂದ್ರೆ ಏನು? E power ಮೈನಸ್ ಇ ಪವರ್ ಐ ಪೈ ಬೈ 2 ಹೋಲ್ ಪವರ್ ಐ ಇದೆ. ಸೊ ಮೈನಸ್ ಐ ಇಂಟು ಐ ಸ್ಕ್ವೇರ್ ಪೈ ಬೈ 2. ಸೊ ಮೈನಸ್ ಐ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ? -1 ಆಗುತ್ತೆ, ಮೈನಸ್ ಪೈ ಬೈ 2. ಸೊ ದಿಸ್ ಇಸ್ ದ ಆನ್ಸರ್, ಪ್ರಿನ್ಸಿಪಲ್ ವ್ಯಾಲ್ಯೂ ಇದು. ಕ್ಲಿಯರಾ? Yes, sir. ಓಕೆ, 2 ಪವರ್ 4 ಅಂದ್ರೆ ಏನಾಗುತ್ತೆ ನೋಡಿ. ಸೊ z ಈಕ್ವಲ್ ಟು 2 ಪವರ್ 4 ತಗೊಳ್ಳಿ. ಸೊ ಲಾಗ್ ಅಪ್ಲೈ ಮಾಡ್ಬಿಡಿ. ಲಾಗ್ z ಈಕ್ವಲ್ ಟು ಜಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಮಾಡ್ತೀನಿ ನೋಡಿ, ಕ್ಯಾಪಿಟಲ್ ಎಲ್ಲ ಅಷ್ಟೇ ಮಾಡೋದು ನಾನು. ಸೊ 4i ಇಂಟು ಲಾಗ್ 2 ಆಗುತ್ತೆ. ಸೊ 4i ಇಂಟು ಸೊ ಲಾಗ್ ಮಾಟು ದಟ್ ಈಸ್ ಅಗೇನ್ 2 ಬರುತ್ತೆ, ಪ್ಲಸ್ ಐ ಇಂಟು ಸೊ ಟ್ಯಾನ್ ಇನ್ವರ್ಸ್ ಆಫ್ y ಬೈ ಎಕ್ಸ್ ದಟ್ ಈಸ್ 0/2. ಸೊ 4i ಇಂಟು ಲಾಗ್ 2 ಇದು 0 ಆಗ್ಬಿಡುತ್ತೆ. ಸೊ ಲಾಗ್ z ಈಕ್ವಲ್ ಟು ಇಷ್ಟು ಬಂದಿದೆ. ಸೊ z ಈಕ್ವಲ್ ಏನಾಗುತ್ತೆ ನೋಡಿ, e ಪವರ್ 4i ಲಾಗ್ 2 log ಆಗುತ್ತೆ. ಸೊ ಇವಾಗ ಈ 4i ಅನ್ನ ಪವರ್ ತಗೊಂಡ್ಬಿಡಿ, ಇ ಪವರ್ ಲಾಗ್ 2 ಪವರ್ 4i ಮಾತು ಅದೇ ಬರ್ತಿದೆ, ಅಂದ್ರೆ ಇದು ಬರ್ತಿದೆ ಅಷ್ಟೇ ಆನ್ಸರ್ ಇವಾಗ. ಇಲ್ಲ ಅಂದ್ರೆ ಇದನ್ನ ಏನ್ ಮಾಡ್ಬೋದು ನೋಡಿ, ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಬೇಕಂದ್ರೆ ಇ ಪವರ್ ಐ ಥೀಟಾ ಏನಾಗ್ಬಿಡುತ್ತೆ ಇವಾಗ ಅಲ್ಲಿ z ಈಕ್ವಲ್ ಟು ಇ ಪವರ್ ಐ ಥೀಟಾ cos ಕಾಸ್ ಆಫ್ 4 ಲಾಗ್ 2 ಪ್ಲಸ್ ಐ ಸೈನ್ ಆಫ್ 4 ಲಾಗ್ 2 ಬರೀಬೋದಾ? ಅಷ್ಟೇ. ಸೊ ಕಾಸ್ ಆಫ್ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಲಾಗ್ ಆಫ್ 2 ಪವರ್ 4 ಅಂದ್ರೆ 16 ಆಗುತ್ತೆ, ಪ್ಲಸ್ ಐ ಇಂಟು ಸೈನ್ ಆಫ್ ಲಾಗ್ 16 ಆಗುತ್ತೆ. ಕ್ಲಿಯರಾ? Yes, sir. ಓಕೆ, ಇದು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಈ ತರ ಮಾಡಿ, ಅರ್ಥ ಆಯ್ತಾ? ಓಕೆ, ಇದಿದೆ ನೋಡಿ, ಇದು ಭಯಂಕರ ಈಸಿ ಇದೆ ನೋಡಿ, ಸಾಲ್ವ್ ಮಾಡಿ. ಐ ಅಂದ್ರೆ ಏನು? ಇ ಪವರ್ ಐ ಪೈ ಬೈ 2 ಹೋಲ್ ಪವರ್ 2/π. ಸೊ ಪೈ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ? ಇ ಪವರ್ ಐ ಬರ್ತಿದೆ. I. ಇ ಪವರ್ ಅಂದ್ರೆ ಏನಾಗ್ಬಿಡುತ್ತೆ? 1 ಥೀಟಾ Cos the ಏನಾಗ್ತೀರಿ? ಕಾಸ್ 0 plus I sin. ಇ ಪವರ್ ಝೆಡ್ ಅಂದ್ರೆ ಏನಾಗುತ್ತೆ? ಅಥವಾ ಇ ಪವರ್ ಐ ಥೀಟಾ ಅಂದ್ರೆ ಏನು? ಕಾಸ್ ಥೀಟಾ ಪ್ಲಸ್ ಐ ಸೈನ್. ಸೊ ಥೀಟಾ ಅಂದ್ರೆ 1 ಇದೆ ಇವಾಗ ಅಲ್ಲಿ, ಕಾಸ್ ಆಫ್ 1 ಪ್ಲಸ್ ಐ ಸೈನ್ ಆಫ್ 1. ಕ್ಲಿಯರಾ? ಈ ತರ ಮಾಡ್ಬೇಕಷ್ಟೇ ಇದು. ನೆಕ್ಸ್ಟ್ ಇದು ಸೊ ಐ ಪವರ್ 2/3 ಏನಾಗುತ್ತೆ ನೋಡಿ. e power I pi by 2 whole power I pi 2/3. ಸರ್ ಇದು ಪ್ರೀವಿಯಸ್ ಎಕ್ಸಾಂಪಲ್ ಹೇಳಿ ಸರ್. e power I pi by 3. ಇ ಟು ದಿ ಪವರ್ ಆಫ್ ಐ ಅನ್ನ ಇ ಟು ದಿ ಪವರ್ ಆಫ್ ಮೈನಸ್ ಐ ಅನ್ನ 1 ಅಂತ ಬರ್ಬೋದಿಲ್ಲ ಸರ್? ಸರ್ ಹೇಳಿ. ಇ ಟು ದಿ ಪವರ್ ಆಫ್ ಮೈನಸ್ ಐ ಇ ಟು ದಿ ಪವರ್ ಆಫ್ ಮೈನಸ್ ಐ. ಓಕೆ, ಏನಾಗ್ಬಿಡುತ್ತೆ? ಕಾಸ್ ಆಫ್ -1 ಪ್ಲಸ್ ಐ ಸೈನ್ ಆಫ್ -1 ಆಗುತ್ತೆ. ಸೊ ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಕಾಸ್ ಥೀಟಾ ಆಗುತ್ತೆ, ಅಗೇನ್ ಕಾಸ್ 1 ಮೈನಸ್ ಐ ಸೈನ್ ವೈ ಆಗುತ್ತೆ ಸರ್, ಅಷ್ಟೇ. ಪ್ರೀವಿಯಸ್ ಎಕ್ಸಾಂಪಲ್ 1 ಅಂತ ಬರ್ದಿದ್ದೀರಿ ಸರ್? Previous ಒಂದೇ minus 1 ಇದೆಯಲ್ಲ. ಹಂಗಲ್ಲ, ಟೋಟಲ್ ವ್ಯಾಲ್ಯೂ 1 ಅಂತ ಬರ್ದಿದ್ದೀರಿ, ಅದು 1 ಪ್ಲಸ್ ಐ ಹೋಲ್ ಟು ದಿ ಪವರ್ ಆಫ್ 1 ಮೈನಸ್ ಐ ಪ್ರೂವ್ ಮಾಡಿದ್ರಲ್ಲ, ಯಾವ್ದು ಹೇಳಿ? previous plus- ಅಲ್ಲ, ಅದು previous problem ಅಲ್ಲಿ ಸರ್ ಇದೆ ಸರ್, ಫಸ್ಟ್ ಒನ್. ಎಸ್ ಸರ್ ಅದು ಸರ್ ಏನ್ ಮಾಡೋದು ಹೇಳಿ? ಅದು ಪ್ರೂವ್ ಮಾಡುವಾಗ ಇ ಟು ದಿ ಪವರ್ ಆಫ್ ಮೈನಸ್ ಐ ಅಂತ ಬಂದಿತ್ತು, ಅಲ್ಲಿ 1 ಅಂತ ಬರ್ದ್ಬಿಟ್ರಿ ನೀವು. ಹೌದಾ? ಎಸ್ ಸರ್, ಅದಕ್ಕೆ ನಾನು ಅದೇ ಪ್ರೂವ್ ಮಾಡ್ತೀನಿ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ಈಗ ಆ ಪ್ರಾಬ್ಲಮ್ ಬೇಕಾಗಿ ಫಸ್ಟ್ ಪ್ರಾಬ್ಲಮ್ ಯಾವ ತರ ಅಂತ ಸ್ವಲ್ಪ ಅದ್ ಹೇಳ್ಬಿಡಿ ಸರ್, ಒಂದ್ಸತಿ ಕ್ಲಾರಿಫೈ ಆಗ್ಬಿಡುತ್ತೆ. ಓಕೆ ಸರ್, ಆಯ್ತು ಸರ್. ಈಗ ನೋಡಿ ಸರ್, ಅದು ಏನಂತಂದ್ರೆ ಇದು ರೆಪ್ರೆಸೆಂಟೇಷನ್ ಏನ್ ಬಂತೇಳಿ 1 ಪ್ಲಸ್ ಐ ಏನ್ ಬರೀಬೋದು ನಾವು? ಸ್ಕ್ವೇರ್ ರೂಟ್ 2 ಇಂಟು ಇ ಪವರ್ ಐ ಪೈ 4 ಅಂತ ಬರೀಬೋದಾ? Yes, sir. ಅಲ್ಲೇ ಗೊತ್ತಾಗುತ್ತೆ ನೋಡಿ. ಈಗ ಇಲ್ಲಿ ಏನಂತಂದ್ರೆ √2 ಇದೆ, ಇಲ್ಲಿ 1/√2 ಆಗುತ್ತೆ, ಪ್ಲಸ್ ಐ ಇಂಟು 1/√2 ಕ್ಯಾನ್ಸಲ್ ಮಾಡ್ಬಿಟ್ರೆ 1 ಪ್ಲಸ್ ಐ ಬರುತ್ತೆ. ಕರೆಕ್ಟ್ ಇದೆ ಇದು, ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ತಗೊಂಡೋಗಿ ಕೊಡಿ. ಸೊ ಇ ಪವರ್ ಐ ಪೈ ಬೈ 4, ಸೊ ಹೋಲ್ ಪವರ್ 1 ಮೈನಸ್ ಐ ಇದೆ ಅಲ್ವಾ? ಸೊ ಇ ಪವರ್ ಐ ಪೈ ಬೈ 4, ಸೊ 1ಗೆ ಮುಗೀತು, ಇಂಟು ಇವಾಗ ಇ ಪವರ್ ಐ ಪೈ ಬೈ 4 ಹೋಲ್ ಪವರ್ ಮೈನಸ್ ಐ ಇದೆ.
ಸೊ ಇ ಪವರ್ ಐ ಪೈ ಫೋರ್ ಏನಾಗ್ಬಿಡುತ್ತೆ, ಇಲ್ಲಿದೆ ನೋಡಿ, 1/√2 ಪ್ಲಸ್ ಐ ಇಂಟು 1/√2 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇ ಪವರ್ ಐ ಇಂಟು ಐ ಮೈನಸ್ ಐ ಸ್ಕ್ವೇರ್ ಆಗುತ್ತೆ, ಸೊ 5/4 ಆಗುತ್ತೆ. ಸೊ ಇವಾಗ 1/√2 ಪ್ಲಸ್ ಐ ಇಂಟು 1/√2, ಸೊ ಇ ಪವರ್ ಮೈನಸ್ ಐ ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ, ಸೊ 5/4 ಬರ್ತಿದೆ. ಸೊ ದಿಸ್ ಇಸ್ ದ ಆನ್ಸರ್. ತಪ್ಪು ಮಾಡಿದ ನಾನು ಆಗ್ಲೇ? ಸರ್ ಮತ್ತೆ ಸೇಮ್ ಬಂತಲ್ಲ ಸರ್, ಈಗ ಆಗ್ಲೇ ಇದೇ ಬಂದಿದ್ದು ನನಗೆ. ಅಲ್ಲ, ಅಲ್ಲಿ ಮಾಡಿದ್ದು ಸರ್ ಮೈನಸ್ ಆಗಿ ಬಂದಿತ್ತಲ್ಲಿ ಒಂದು 1 ಅಂತ ಬಂದಿತ್ತು. ಹಾ ಅಲ್ಲ ಆಗ್ಲೇ ಇದೇ ಬಂತಲ್ವಾ, ಮೈನಸ್ ಐನ -1 ಅಂತ ಬರ್ಕೊಂಡ್ವಿ ನಾವು ಅವಾಗ್ಲೇ. -1 ಬರ್ಕೊಂಡ್ವಾ? Yes. ಓಕೆ ಸರ್, ಓಕೆ, ಮಿಸ್ಟೇಕ್ ಆಗಿದೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಅಷ್ಟೇ ಅದು. ಓಕೆನಾ? ಏನ್ ಸಮಾಚಾರ, ನಿಮಗೆ ಅರ್ಥ ಆಗ್ತಿದೆ ತಾನೆ ಇವಾಗ ಹೆಂಗೆ ಅಂತ? ರೀಚ್ ಆದ್ರೆ ಸಾಕು. ಸರಿ ಮೈನಸ್ ಐ ಅಂತ ಬರೋದಲ್ಲ ಅದು. ಸರ್ ಓಕೆ ನೋಡಿ, ಇದೆಲ್ಲ ಏನಂತಂದ್ರೆ ಇದು ಇಂಟಿಗ್ರೇಷನ್ಸ್ ಮತ್ತೆ ಎಲ್ಲ ಬರುತ್ತಲ್ವಾ, ಸೊ ಅಲ್ಲಿ ಬೇಕಾಗುತ್ತೆ ಇದಷ್ಟೇ. ಈಗ ಸೈನ್ ಎಕ್ಸ್ ಅಂದ್ರೆ ಏನಾಗುತ್ತೆ ನೋಡಿ, ಏನಾಗುತ್ತೆ ಹೇಳಿ, ಇ ಪವರ್ ಐ ಎಕ್ಸ್ ಅಂದ್ರೆ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಇ ಪವರ್ ಮೈನಸ್ ಐ ಎಕ್ಸ್ ಏನಾಗ್ಬಿಡುತ್ತೆ, ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್ ಆಗುತ್ತೆ. ಸೊ ಎರಡು ಆಡ್ ಮಾಡೋದು ಏನಾಗುತ್ತೆ ನೋಡಿ, ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ, 2 ಟೈಮ್ಸ್ ಕಾಸ್ ಎಕ್ಸ್ ಬರುತ್ತೆ. ಸೊ ಹಾಗಾಗಿ ಕಾಸ್ ಎಕ್ಸ್ ಏನಾಗುತ್ತೆ ಹೇಳಿ, ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಪ್ಲಸ್ ಬರುತ್ತೆ ಅವಾಗ. ಓಕೆನಾ? ನೆಕ್ಸ್ಟ್ ಸೈನ್ ಇದೆ ನೋಡಿ, ಎರಡನ್ನು ಮೈನಸ್ ಮಾಡಿ, ಅದನ್ನ ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗ್ಬಿಡುತ್ತೆ, ಕ್ಯಾನ್ಸಲ್. ಸೊ ಐ ಸೈನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಇಲ್ಲಿ, ಅಂದ್ರೆ 2 ಟೈಮ್ಸ್ ಐ ಸೈನ್ ಎಕ್ಸ್ ಬರುತ್ತೆ. ಸೊ ಸೈನ್ ಎಕ್ಸ್ ಕಡೆ ಏನಾಗುತ್ತೆ ಹೇಳಿ, ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಡಿವೈಡೆಡ್ ಬೈ 2i. ಸೊ ದಿಸ್ ಇಸ್ ದ ಸೈನ್ ಎಕ್ಸ್. ಓಕೆನಾ? ಸೊ ಮರ್ತೋದ್ರೆ ಈ ತರ ಮಾಡ್ಬೋದು ನೀವು ಅಷ್ಟೇ. ಸೊ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇದೆ ನೋಡಿ, ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿವೈಡ್ ಬೈ, ಅಲ್ಲಿ ಇಮೇಜ್ನರಿ ಬರಲ್ಲ ಅವಾಗ. ಓಕೆನಾ? ಇದು ನೋಡ್ಕೊಳ್ಳಿ ಇದು. ಸೊ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಏನಾಗ್ಬಿಡುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಬರುತ್ತೆ. ಓಕೆನಾ? ಸೊ ಅದೇ ತರ ಸೈನ್ ಝೆಡ್ ಏನಾಗುತ್ತೆ ಇವಾಗ, ಅಂದ್ರೆ ಎಕ್ಸ್ ಬದಿ ನೀವು ಝೆಡ್ ತಗೊಂಡಿದ್ದಾರೆ ಅಷ್ಟೇ, ಇಲ್ಲಿ ಝೆಡ್ ಬರ್ತಾ ಹೋಗುತ್ತೆ ಅಷ್ಟೇ. ಓಕೆನಾ? ಇದನ್ನ ಮಾಡ್ತಾ ಹೋಗಿ ಅಷ್ಟೇ ನೀವು. ನೆಕ್ಸ್ಟ್ ಸೈನ್ ಐ ವೈ ಇದೆ ನೋಡಿ, ಸೈನ್ ಐ ವೈ. ಸೊ ಅನಾಲಿಟಿಕ್ ಫಂಕ್ಷನ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಸೈನ್ ಐ ವೈ ಕೋಡ್ ಏನಾಗುತ್ತೆ, ಐ ಸೈನ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಸೊ ಕಾಸ್ ಐ ವೈ ಏನಾಗುತ್ತೆ ಅಂದ್ರೆ ನೋಡಿ, ಕಾಸ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಮಾಮೂಲಿ ಫಾರ್ಮುಲಾಸಿಗೂ ಗೊತ್ತಿರ್ಬೇಕು ನಿಮಗೆ, ಇಲ್ಲಾಂದ್ರೆ ಪ್ರೂಫ್ ಇಲ್ಲಿದೆ, ವೆರಿ ಸಿಂಪಲ್ ಪ್ರೂಫ್ ಅವೆಲ್ಲ. ಯಾವ ತರ ಬರ್ತಂತ ನೋಟ್ಸ್ ಅಲ್ಲಿ ನಾನು ಬರ್ತಿದ್ದೀನಿ, ಅದು ನೋಡ್ಕೊಳ್ಳಿ. ಓಕೆನಾ? ಇಲ್ಲೂ ಕೂಡ ಇದೆ ನೋಡಿ, ಇದು ನನಗೆ ಆಲ್ರೆಡಿ 2 ಗೊತ್ತಿದೆ, ಗೊತ್ತಿರಲೇಬೇಕು ಇವು. ಓಕೆನಾ? ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿದೆ ನೋಡಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಸೈನ್ ಝೆಡ್ ಇದೆ ನೋಡಿ. ಸೊ ಪಿರಿಯಡಿಕ್ ಫಂಕ್ಷನ್ ಆಗುತ್ತಾ? ಸೈನ್ ಝೆಡ್ ಆಗುತ್ತಲ್ವಾ? ಸೈನ್ ಝೆಡ್ ಸೊ ಪಿರಿಯಡಿಕ್ ಫಂಕ್ಷನ್ ಆಗುತ್ತೆ. ಏನ್ ಮಾಡ್ಬೋದು ಹೇಳಿ ನಾವು, ಅದು ಸೈನ್ ಆಫ್ 2π ಪ್ಲಸ್ ಝೆಡ್ ಅಂತ ಬರೀಬಹುದು. ಈ ಕೋಡ್ ಏನ್ ಬಂದ್ಬಿಡುತ್ತೆ ನಮಗೆ, ಸೈನ್ ಝೆಡ್ ಬರುತ್ತೆ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ, ವಿತ್ ಪೀರಿಯಡ್ 2π ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕಾಸ್ ಝೆಡ್ ಇದೆ ನೋಡಿ, ಅದು ಕೂಡ ಪಿರಿಯಡಿಕ್ ಫಂಕ್ಷನ್ ಆಗುತ್ತೆ, ವಿತ್ 2π ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಈಗ ಸೈನ್ ಅಂದ್ರೆ ಇಲ್ಲಿ ಹಂಗ್ ಬರಲ್ಲ ಇದು, ಬಟ್ 2π ಸಿಗುತ್ತಲ್ವಾ ನಮಗೆ. ದೇರ್ ಎಕ್ಸಿಸ್ಟ್ ಎ ಕಾಂಪ್ಲೆಕ್ಸ್ ನಂಬರ್ ಇವಾಗ, ಸಚ್ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಈಕ್ವಲ್ ಟು ಎಫ್ ಆಫ್ ಝೆಡ್ ಪ್ಲಸ್ ಟಿ ಈಕ್ವಲ್ ಟು ಎಫ್ ಆಫ್ ಝೆಡ್ ಅಂತ ಬರೆಯಕ್ ಬರಬೇಕು. ಈಗ ಸೈನ್ ಝೆಡ್ ಇದೆ ಅಲ್ವಾ, ನಾವೇನ್ ಬರಿಬಹುದು, 2π ಪ್ಲಸ್ ಝೆಡ್ ಅಂತ ಬರಿಬೋದಲ್ವಾ, ಮತ್ತು ಸೈನ್ ಝೆಡ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೈನ್ ಆಫ್ 2π ಪ್ಲಸ್ ಝೆಡ್ ಸೈನ್ ಎ
ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸರಿ, ಏನಾಗ್ಬಿಡುತ್ತೆ ಸೈನ್ 2π ಅಂದ್ರೆ 0, ಕಾಸ್ 2π ಅಂದ್ರೆ 1 ಆಗುತ್ತೆ. ಸೊ 1 ಇಂಟು ಸೈನ್ ಝೆಡ್ ಆಗ್ತಿದೆ, ಅಂದ್ರೆ ಈಕ್ವಲ್ ಟು ಸೈನ್ ಝೆಡ್ ಅಂತ ಇದು. ಸೊ ಹಾಗಾಗಿ ಪೀರಿಯಡ್ ಫಂಕ್ಷನ್ ಆಗುತ್ತೆ. ಸೊ ಕಾಸ್ ಕೂಡ ಏನ್ ಬರುತ್ತೆ, ಪೀರಿಯಡ್ 2π ಬರುತ್ತೆ. ನೋಡಿ ಇಲ್ಲಿ 2π ಇದೆ ಅಲ್ವಾ, ಸೊ 4π ಕೂಡ ಬರುತ್ತೆ, 6π ಕೂಡ ಬರುತ್ತೆ, 8π ಕೂಡ ಬರುತ್ತೆ. ಬಟ್ ಏನಂದ್ರೆ ಫಂಡಮೆಂಟಲ್ ಪೀರಿಯಡ್ ಅಂತ ಇದು, ಅಂದ್ರೆ ಫಸ್ಟ್ ಪೀರಿಯಡ್ ಇದೆ ನೋಡಿ, ಸೊ ಲೀಸ್ಟ್ ಏನಾ. ಸೊ ಫಸ್ಟ್ ಪೀರಿಯಡ್ ಇರುತ್ತಲ್ವಾ ಅದನ್ನ ಕರಿತೀವಿ ಫಂಡಮೆಂಟಲ್ ಪೀರಿಯಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 2π, ನೆಕ್ಸ್ಟ್ ಟ್ಯಾನ್ ಝೆಡ್ ಇದೆ ನೋಡಿ, ಅದಕ್ಕೆ ಏನ್ ಬರುತ್ತೆ, ಪೈ ಬರುತ್ತೆ. ಓಕೆನಾ, ಟ್ಯಾನ್ ಝೆಡ್ ಈಕ್ವಲ್ ಟು ಪೈ ಬರುತ್ತೆ. ಅದು ನೀವು ನೋಡ್ಕೊಳ್ಳಿ, ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ. ಸೊ ಟ್ಯಾನ್ ಆಫ್ ಪೈ ಪ್ಲಸ್ ಝೆಡ್ ಈಕ್ವಲ್ ಟು, ಸೊ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಏನ್ ಬರುತ್ತೆ ನೋಡಿ ಇದು ಟ್ಯಾನ್ ಎ ಅಂತಂದ್ರೆ, ಸೊ ಟ್ಯಾನ್ ಪೈ ಏನಾಗುತ್ತೆ ಹೇಳಿ, ಸೈನ್ ಪೈ ಬೈ ಕಾಸ್ ಬೈ 0 ಆಗುತ್ತಲ್ವಾ. ಎಸ್ ಸರ್. ಸೊ ಟ್ಯಾನ್ ಝೆಡ್ ಡಿವೈಡೆಡ್ ಬೈ, ಸೊ 1 ಮೈನಸ್ ಇಲ್ಲಿ 0 ಆಗ್ಬಿಡುತ್ತೆ. ಸೊ ಟ್ಯಾನ್ ಝೆಡ್ ಬೈ 1 ಟ್ಯಾನ್ ಝೆಡ್ ಆಗುತ್ತೆ. ಸೊ ಹಾಗಾಗಿ ಇದು ಬರ್ತಿದೆ. ಓಕೆನಾ. ಸೊ ಕಾಟ್ ಝೆಡ್ ಕೂಡ ಪೈ ಬರುತ್ತೆ, ಸೆಕೆಂಡ್ ಝೆಡ್ ಇದೆ ಅದು ಕೂಡ 2π ಬರುತ್ತೆ. ಸೊ ಸೆಕೆಂಡ್ಗೆ 2π ಬರುತ್ತೆ. ಇವೆಲ್ಲ ಪೀರಿಯಡ್ ಫಂಕ್ಷನ್. ನೆಕ್ಸ್ಟ್ ನೋಡಿ, ಇಲ್ಲಿ ಸೈನ್ ಝೆಡ್ ಈಕ್ವಲ್ ಟು 0 ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ ಅಂದ್ರೆ ಝೆಡ್ ಈಕ್ವಲ್ ಟು nπ. ವೆರಿ ಇಂಪಾರ್ಟೆಂಟ್ ನೋಡಿ, ಇವೆರಡು ಇದಾವ್ ನೋಡಿ. ಸಿಂಗ್ಯುಲಾರಿಟಿ ಅಂತ ಬರುತ್ತೆ ನೆಕ್ಸ್ಟ್, ಅಲ್ಲಿ ಚೆಕ್ ಮಾಡೋಕೆ ಇಂಪಾರ್ಟೆಂಟ್. ಸೈನ್ ಝೆಡ್ ಈಕ್ವಲ್ ಟು ಯಾವ 0 ಆಗುತ್ತೆ ಹೇಳಿ ನೋಡೋಣ, nπ. z equal to nπ. ಸೊ n ಅನ್ನೋದು ಏನಾಗಿದೆ, ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ನೆಕ್ಸ್ಟ್ ಕಾಸ್ ಝೆಡ್ ಯಾವ 0 ಆಗುತ್ತೆ ಹೇಳಿ, ಇಫ್ ಅಂಡ್ ಓನ್ಲಿ Z is equal to ಸೊ ಆಲ್ ಮಲ್ಟಿಪಲ್ ಆಫ್ n ಪೈ plus ಬೈ 1 pi by 2. n ಬಿಲಾಂಗ್ಸ್ ಟು z, 2n minus 1 ಅಥವಾ 2n plus 1 by 2. ಇದನ್ನ ನೋಡ್ಕೊಳ್ಳಿ, ಎರಡು ಇಂಪಾರ್ಟೆಂಟ್. ನೆಕ್ಸ್ಟ್ ಸೈನ್ ಆಫ್ Z1 ಪ್ಲಸ್ Z2 ಇದೆ ನೋಡಿ, ಮಾಮೂಲಿ ಫಾರ್ಮುಲಾ. ಸೈನ್ ಆಫ್ a ಪ್ಲಸ್ ಬಿ ಏನಾಗುತ್ತೆ ಹೇಳಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. Sin. ಇಲ್ಲಿ ಕೂಡ ಅದೇ ಆಗುತ್ತೆ ಅಷ್ಟೇ. ಕಾಸ್ ಆಫ್ a ಮೈನಸ್ ಬಿ ಏನಾಗುತ್ತೆ, a Cos ಪ್ಲಸ್ A ಆರ್ cos ಮೈನಸ್ B. ಬಿ. cos b minus sin a sin b. ಎಸ್, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇದ್ದಾಗ ಪ್ಲಸ್ ಆಗಿರುತ್ತೆ. ಅಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಆಗಿ ಬರುತ್ತೆ, ಮೈನಸ್ ಇದ್ರೆ ಮೈನಸ್ ಬರುತ್ತೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸೈನ್ ಝೆಡ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತ ಬರೀಬಹುದು. ಸೊ ಇದನ್ನ ಎಕ್ಸ್ಪೆನ್ಷನ್ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, ಕಾಸ್ ಐ ವೈ ಪ್ಲಸ್ ಕಾಸ್ ಎಕ್ಸ್ ಮತ್ತೆ ಸೈನ್ ಐ ವೈ ಆಗುತ್ತೆ. ಕಾಸ್ ಐ ವೈ ಅಂದ್ರೆ ಆಗ್ಲೇ ತಗೊಂಡು ನಿಮ್ಗೆ ಏನಾಗುತ್ತೆ, ಕಾಸ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಬಟ್ ಇಲ್ಲಿ ಸೈನ್ ಇದೆಯಲ್ಲ, ಅವಾಗ ಏನಾಗ್ಬಿಡುತ್ತೆ, ಇಮ್ಯಾಜಿನರಿ ಬಂದ್ಬಿಡುತ್ತೆ. ಸೊ ಐ ಇಂಟು ಸೈನ್ ಆಫ್ ಏನ್ ಬರುತ್ತೆ, ಹೈಪರ್ಬೋಲಿಕ್ ವೈ ಬರುತ್ತೆ. ಕರೆಕ್ಟ್ ಅಲ್ವಾ, ಅಂದ್ರೆ ಇಮ್ಯಾಜಿನರಿ ಬಂದ್ಬಿಡ್ತೀವಿ ನೋಡಿ. ಸೊ ಐ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಬರ್ಕೊಳ್ಳಿ, ಸೈನ್ ಹೈಪರ್ಬೋಲಿಕ್ ವೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಏನ್ ಕೊಟ್ಟಿದ್ದಾರೆ, ಸೊ ಮಾಡ್ ಸೈನ್ ಝೆಡ್ ಅಂತ ಕೊಟ್ಟಿದ್ದಾರೆ. ಅದೇ ಸೈನ್ ಝೆಡ್ ಅಂತ ಈಗ ಅಬ್ಸಲ್ಯೂಟ್ ಸೈನ್ ಝೆಡ್ ಈಸ್ ಆಲ್ವೇಸ್ ಅನ್ಬೌಂಡೆಡ್. ಈಸ್ ಆಲ್ವೇಸ್ ಏನಾಗ್ಬಿಡುತ್ತೆ ಹೇಳಿ, ಅನ್ಬೌಂಡೆಡ್. ಬಟ್ ರಿಯಲ್ ಏನಾಗುತ್ತೆ ಹೇಳಿ, ಇದು ಸೈನ್ ಎಕ್ಸ್ Bounded. ಬೌಂಡೆಡ್ ಆಗುತ್ತೆ ಅಲ್ವಾ. ಸೊ ರೇಂಜ್ ಏನ್ ಬರುತ್ತೆ ನಮಗೆ, ಕ್ಲೋಸ್ ಮೈನಸ್ 1 Minus to 1 to 1. 1 to 1 ಬರುತ್ತೆ. ಬಟ್ ಇನ್ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ, ಇಲ್ಲಿ ಅಂದ್ರೆ ಝೆಡ್ ಬಿಲಾಂಗ್ಸ್ ನಿಮ್ಗೆ ಸಿ ಕೊಟ್ರೆ ಸೈನ್ ಝೆಡ್ ಇದೆ ನೋಡಿ, ಏನಾಗುತ್ತೆ ಹೇಳಿ, ಅನ್ಬೌಂಡೆಡ್. ಓಕೆನಾ. ಸೊ ಅನ್ಬೌಂಡೆಡ್ ಫಂಕ್ಷನ್ ಆಗುತ್ತೆ. ಸೊ ಲಿವೋಲಿಸ್ ಥಿಯರಮ್ ಅಂತ ಬರುತ್ತೆ. ಸೊ ಎಂಟೈರ್ಲಿ ಬೌಂಡೆಡ್ ಈಸ್ ಕಾನ್ಸ್ಟೆಂಟ್ ಅಂತ. ಓಕೆನಾ. ಸೊ ಲೆಟ್ ಅಸ್ ಸಪೋಸ್ ದಟ್ ಇದು ಎಂಟೈರ್ ಆಗಿದೆ ಇವಾಗ, ಯಾಕಂದ್ರೆ ಡಿನಾಮಿನೇಟರ್ ಏನು ಸಮಸ್ಯೆ ಇಲ್ಲ. ಸೈನ್ ಝೆಡ್ ಏನಾಗ್ಬಿಡುತ್ತೆ, ಎಂಟೈರ್ ಫಂಕ್ಷನ್. ಸೊ ಇದು ಎಂಟೈರ್ ಫಂಕ್ಷನ್. ಸೊ ಲೆಟ್ ಅಸ್ ಸಪೋಸ್ ದಟ್ ಇವಾಗ ಬೌಂಡೆಡ್ ಅಂತ ತಗೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ, ಇದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಬಟ್ ಸೈನ್ ಝೆಡ್ ಇದೆ ನೋಡಿ, ಇಸ್ ನಾಟ್ ಕಾನ್ಸ್ಟೆಂಟ್. ಯಾಕೆಂದ್ರೆ ನೋಡಿ, ಕಾನ್ಸ್ಟೆಂಟ್ ಅಂದ್ರೆ ಈಗ ಒಂದೇ ಔಟ್ಪುಟ್ ಬರ್ಬೇಕು ನಮಗೆ. ನೀವೇನೇ ಔಟ್ಪುಟ್ ಕೊಟ್ರು ಡೊಮೈನ್ ಇಂದ ಕೋಡ್ ಡೊಮೈನ್ಗೆ ಒಂದೇ ಔಟ್ಪುಟ್ ಬರ್ಬೇಕು ಅಲ್ಲಿ, ಇನ್ಪುಟ್ ಏನ್ ತಗೊಂಡ್ರು. ಸೈನ್ 0 ಏನಾಗುತ್ತೆ, ಇವಾಗ ಇಲ್ಲಿ 0 ಆಗುತ್ತೆ. ಸೈನ್ ಪೈ ಏನಾಗುತ್ತೆ, ಮೈನಸ್ 1 ಆಗುತ್ತೆ. ಸೈನ್ 2π 0. ಸೊ ಸೈನ್ ಪೈ ಬೈ 2 1. ಅದೇ ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ವಾ ಸೈನ್ ಝೆಡ್, ಕರೆಕ್ಟ್ ಅಲ್ವಾ. Yes. ಸೈನ್ ಝೆಡ್ ಈಸ್ ನಾಟ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಕಾಂಟ್ರಡಿಕ್ಷನ್ ಬಂದ್ಬಿಡುತ್ತೆ. ಹಾಗಾಗಿ ಇದು ಅನ್ಬೌಂಡೆಡ್ ಫಂಕ್ಷನ್. ಸೊ ಎಂಟೈರ್ಲಿ ಬೌಂಡೆಡ್ ಇಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಹಾಗಾಗಿ ಸೈನ್ ಝೆಡ್ ಈಸ್ ಅನ್ಬೌಂಡೆಡ್. ವೆರಿ ಇಂಪಾರ್ಟೆಂಟ್ ನೋಡಿ ಇದು. ನೆಕ್ಸ್ಟ್ ಸೈನ್ ಹೈಪರ್ಬೋಲಿಕ್ ಝೆಡ್ ಇದೆ ನೋಡಿ, ಅದು ಪೀರಿಯಡ್ ಫಂಕ್ಷನ್ ಆಗುತ್ತೆ. ವಿತ್ ಪೀರಿಯಡ್ ಏನ್ ಬರ್ತಿದೆ ನೋಡಿ, 2π ಐ ಬರ್ತಿದೆ. ಓಕೆನಾ. ಸೈನ್ ಹೈಪರ್ಬೋಲಿಕ್ ಝೆಡ್ ಅಂದ್ರೆ ಏನಾಗುತ್ತೆ ಹೇಳಿ, E power ಸೈನ್ ಹೈಪರ್ಬೋಲಿಕ್ ಝೆಡ್ ಈಕ್ವಲ್ ಟು ಇ ಪವರ್ ಝೆಡ್ ಮೈನಸ್ ಇ ಪವರ್ ಮೈನಸ್ minus ಝೆಡ್ power minus Z divided by 2. 2 ಆಗುತ್ತೆ. ಸೊ ಇವಾಗ ಈಗ ಫಂಕ್ಷನ್ ಏನಾಗುತ್ತೆ ನಮಗೆ, ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಈಕ್ವಲ್ ಟು ಅಂದ್ರೆ ಎಫ್ ಆಫ್ ಝೆಡ್ ಪ್ಲಸ್ ಟಿ ಈಕ್ವಲ್ ಟು ಎಫ್ ಆಫ್ ಝೆಡ್ ಆಗಬೇಕು. ಅಂದ್ರೆ ಝೆಡ್ ಪ್ಲಸ್ ಟಿ ಮಾಡಿ ಇಲ್ಲಿ, ಅವಾಗ ಏನಾಗುತ್ತೆ, ಅದು ಸೈನ್ ಹೈಪರ್ಬೋಲಿಕ್ ಝೆಡ್ ಪ್ಲಸ್ ಟಿ ಆಗುತ್ತೆ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ, ಇ ಪವರ್ ಝೆಡ್ ಪ್ಲಸ್ ಟಿ ಮೈನಸ್ ಇ ಪವರ್ ಮೈನಸ್ ಆಫ್ ಝೆಡ್ ಪ್ಲಸ್ ಟಿ ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ.
ಇವಾಗ ಏನ್ ಮಾಡ್ತೀರಾ ಇ ಪವರ್ ಝೆಡ್ ಪ್ಲಸ್ ನೋಡಿ 2π ತಗೊಳ್ತೀನಿ ನಾನು ಪೀರಿಯಡ್ ಕಾಂಪ್ಲೆಕ್ಸ್ ನಂಬರ್ ಮೈನಸ್ ಇ ಪವರ್ ಮೈನಸ್ ಝೆಡ್ ಆಫ್ 2π ತಗೊಳ್ತೀನಿ ಡಿವೈಡೆಡ್ ಬೈ 2. ನಾನು ಇದನ್ನು ಮಾಡಿದಾಗ ಏನ್ ಬರ್ಬೇಕು ನನಗೆ ಇವಾಗ ಸೈನ್ ಹೈಪರ್ಬೋಲಿಕ್ ಟಿ ಬರಬೇಕು ಅಲ್ವಾ. ಇವಾಗ ಏನಾಗುತ್ತೆ ನೋಡಿ ಇ ಪವರ್ ಝೆಡ್ ಇಂಟು ಇ ಪವರ್ 2π ಅಂದ್ರೆ ಏನಾಗುತ್ತೆ ಹೇಳಿ ಇ ಪವರ್ 2πi ಏನಾಗುತ್ತೆ ಕಾಸ್ 2π ಪ್ಲಸ್ ಸೈನ್ ಎಸ್ 1 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1 ಬರುತ್ತೆ ಓಕೆನಾ. ಇ ಪವರ್ ಅಂದ್ರೆ ಇಲ್ಲಿ 1 ಬಂದ್ಬಿಡುತ್ತೆ ಇಂಟು 1 ಮೈನಸ್ ಇ ಪವರ್ ಇಲ್ಲಿ ಮೈನಸ್ ಝೆಡ್ ಇಂಟು ಇ ಪವರ್ ಮೈನಸ್ 2π ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ -1. ಹೆಂಗೆ ಚೆಕ್ ಮಾಡಿ ಅಲ್ಲಿ ಕಾಸ್ 2π ಮೈನಸ್ ಐ ಸೈನ್ 2π. ಕಾಸ್ 2π ಏನಾಗುತ್ತೆ Cos 2π ಇ ಪವರ್ ಐ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಇ ಪವರ್ ಮೈನಸ್ ಐ ಥೀಟಾ ಅಂದ್ರೆ ಬರುತ್ತೆ ಮೈನಸ್ ಐ ಸೈನ್ ಥೀಟಾ. ಇಲ್ಲಿ ಏನಾಗುತ್ತೆ ಕಾಸ್ 2π ಬರುತ್ತೆ ಎಸ್ ಇಂಟು 1 ಡಿವೈಡೆಡ್ ಬೈ 2. ಸೊ ಇ ಪವರ್ ಝೆಡ್ ಮೈನಸ್ ಇ ಪವರ್ ಮೈನಸ್ ಝೆಡ್ ಡಿವೈಡ್ ಬೈ 2 ಬರ್ತಿದೆ. ಇದೇ ಫಾರ್ಮುಲಾ ಇದು ಏನ್ ತಗೊಂಡಿದ್ದೀವಿ ಸೈನ್ ಹೈಪರ್ಬೋಲಿಕ್ ಎಸ್ ಸೈನ್ ಹೈಪರ್ಬೋಲಿಕ್ ಝೆಡ್ ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡ್ತಿದ್ದು ಸೊ ಪೀರಿಯಡಿಕ್ ಫಂಕ್ಷನ್ ಆಗ್ಬಿಡುತ್ತೆ. ವಿತ್ ಪೀರಿಯಡ್ ಏನ್ ಬರ್ತಿದೆ ನೋಡಿ 2πi ಬರ್ತಿದೆ ಓಕೆನಾ. ಸೊ ಇದು ಹಂಗೆ ಆಗುತ್ತೆ ನೋಡಿ. ಅಲ್ಲಿ ಏನಿತ್ತಲ್ವಾ ಅದಕ್ಕೆ ಜಸ್ಟ್ ಇಲ್ಲಿ ಐ ಮಾಡ್ತಾ ಹೋಗ್ಬೇಕು ಇಲ್ಲಿ. ಸೊ ಟ್ಯಾನ್ ಏನ್ ಬರುತ್ತೆ ಹೇಳಿ ಪೀರಿಯಡ್ ಪೈ ಬರುತ್ತೆ ಇಲ್ಲಿ πi ಬರುತ್ತೆ. ಸೊ ಕಾಟ್ ಏನ್ ಬಂತು ಪೈ ಬಂತು ಐ ತಗೋಬೇಕು ಓಕೆನಾ. ಸೆಕೆಂಡ್ ಏನ್ ಬಂದಿದೆ 2π ಬಂದಿದೆ ಇಲ್ಲಿ 2πi ಬರುತ್ತೆ. ಕೊಸೆಕೆಂಡ್ ಏನ್ ಬಂದಿದೆ ಅಲ್ಲಿ 2π ಬಂದಿತ್ತು ಇಲ್ಲಿ 2πi. ಕ್ಲಿಯರಾ ಓಕೆ. ನೆಕ್ಸ್ಟ್ ಈಗ ಸೈನ್ ಝೆಡ್ ಅಂದ್ರೆ ಏನ್ ಬಂತೇಳಿ ಆಗ್ಲೇ ಸೈನ್ ಝೆಡ್ ಈಕ್ವಲ್ ಟು 0 ತಗೊಂಡಿದ್ವಿ. ಅವಾಗ ಏನ್ ಬಂತು ಓನ್ಲಿ ಝೆಡ್ ಈಕ್ವಲ್ ಟು nπ ಬಂತು. ಈಗ ಹೈಪರ್ಬೋಲಿಕ್ ಬಂದಾಗ ಏನ್ ಮಾಡ್ಬೇಕು nπi ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲ ಅದನ್ನೆಲ್ಲ ಮಾಡಿದ್ ನಾನು ಕರೆಕ್ಟ್ ಅಲ್ವಾ. ಸೊ ಹೈಪರ್ಬೋಲಿಕ್ ಬಂದಾಗ ಐ ಬರುತ್ತೆ ಅಷ್ಟೇ. ಕಾಸ್ ಹೈಪರ್ಬೋಲಿಕ್ ಝೆಡ್ ಇದೆ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಕಾಸ್ಗೆ ಏನ್ ಬರ್ತಿತ್ತು 2n+1 π/2 ಬರ್ತಿತ್ತು. ಹೈಪರ್ಬೋಲಿಕ್ ಬಂದಿರೋದ್ರಿಂದ ಇಂಟು ಐ. ಕ್ಲಿಯರಾ ಎಸ್ ಸರ್. ನೆಕ್ಸ್ಟ್ ಫಾರ್ಮುಲಾಸ್ ಇಲ್ಲಿ ಹೆಂಗಿದೆ ಹಂಗೆ ನೋಡ್ಕೊಳ್ಳಿ. ಓಕೆ ಡೌಟ್ಸ್ ಇದ್ರೆ ಕೇಳಿ ಮತ್ತೆ 7 ತಗೊಳ್ತೀನಿ ಕ್ಲಾಸ್ ಓಕೆನಾ. ಡೌಟ್ಸ್ ಇದ್ರೆ ಕೇಳಿ ಸರ್. ಸರ್ ಹೇಳಿ ಸರ್ ನಿನ್ನೆ ಟೆಸ್ಟ್ ಅಲ್ಲಿ ಒಂದು ಕ್ವಶನ್ ಇತ್ತು ಸರ್. ಹೇಳಿ ಯಾವುದು ಸರ್ ಅದು ಸ್ಟರ್ಮ್ ಲೈವ್ಲಿ ಬೌಂಡ್ರಿ ವಾಲ್ಯೂಮ್ ಪ್ರಾಬ್ಲಮ್ ಇತ್ತು. ಐಗನ್ ವ್ಯಾಲ್ಯೂ ಸಿಂಪಲ್ ಹೇಳಿದ್ರೆ ಆ ಕ್ವಶನ್. ಓಕೆ ಡಿಸ್ಕಸ್ ಮಾಡ್ತೀನಿ ನಾನು ಓಕೆನಾ. ಈಗ ಕ್ವಶನ್ ಹೆಂಗ್ ಬೇಕಂತ ಕೊಟ್ಬಿಟ್ಟಿದ್ದೀವಿ ನಾವು ಅಲ್ಲಿ. ಅದು ಯಾವ ಕ್ವಶನ್ ಅಂತ ಹೇಳಿ ಅದು ಡಿಸ್ಕಸ್ ಮಾಡಿರಾಯ್ತು. ಸೊ ನೆಕ್ಸ್ಟ್ ವೀಕ್ ಫ್ರೀ ಇದ್ರೆ ಡಿಸ್ಕಸ್ ಮಾಡ್ತೀನಿ ನಾನು 2 ಪೇಪರ್ ಓಕೆನಾ. ಓಕೆ ಥ್ಯಾಂಕ್ ಯು.